the last class, we learned about the theoretical concepts of the process costing. ಹೌದಾ ಹಿಂದಿನ ಕ್ಲಾಸ್ ನಲ್ಲಿ ಏನು ಮಾಡಿದೀವಿ, ಪ್ರೊಸೆಸ್ ಕಾಸ್ಟಿಂಗ್ ಬದಲ ಕಾನ್ಸೆಪ್ಟ್ ಅನ್ನ ನೋಡಿದೀವಿ. ಹಾಗಾದ್ರೆ ಪ್ರೊಸೆಸ್ ಅನ್ನುವಂಥದ್ದು ಎಲ್ಲಿ ಅಪ್ಲೈ ಆಗುತ್ತೆ? where it is applied? Manufacturing sector. Okay, the concept applied in manufacturing sector. Okay, so manufacturing sector ದಲ್ಲಿ ಈ process ಅನ್ನುವಂಥದ್ದು ಏನಾಗುತ್ತೆ ಅಂದ್ರೆ ಅಪ್ಲೈ ಆಗುತ್ತಾ where the raw material converted into finished product. Okay, ಅನ್ನುವಂಥದ್ದನ್ನ ಅದರ ಬದಲ ಡೀಟೇಲ್ ಅಲ್ಲಿ ಏನೇನಾಗುತ್ತೆ ಹೌದಾ ಅನ್ನೋದರ ಕುರಿತು ಏನ್ ಮಾಡಿದೀವಿ ಅಂದ್ರೆ ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದೀವಿ. ಸೊ ಹಾಗಾದ್ರೆ ಅದರ ರಿಲೇಟೆಡ್ ಇವತ್ತು ಒಂದು ಪ್ರಾಬ್ಲಮ್ಯಾಟಿಕ್ ಕ್ವೆಶ್ಚನ್ ಅನ್ನ ನೋಡೋಣ. ಓಕೆ, ಸೊ ದೆನ್ ಹಿಯರ್ ವಿ ಚೂಸ್ ದಿ ಕ್ವೆಶ್ಚನ್ ದಟ್ ಈಸ್ ಆಸ್ಕ್ಡ್ ಬೈ RCUB in 2021. Okay, yes, so first of all we will see the question what is given. Later words we will move on towards the solution part. ಓಕೆ, ಸೊ ಮೊದಲಿಗೆ ಕ್ವೆಶ್ಚನ್ ನೋಡೋಣ ಏನು ಕೊಟ್ಟಿದ್ದಾನೆ, ಆಮೇಲೆ ಸೊಲ್ಯೂಷನ್ ಗೆ ಹೋಗೋಣ. ಸಿ ಸೆಕ್ಷನ್ ಸಿ ಕ್ವೆಶ್ಚನ್ ನಂಬರ್ 7. A product passes through 3 process namely X, Y and Z. ಓಕೆ, ಸೊ ಏನು ಹೇಳ್ತಾ ಇದ್ದಾನೆ, A ಪ್ರಾಡಕ್ಟ್. ಓಕೆ, ಒಂದು ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಅದು ಪಾಸ್ ಆಗ್ತಾ ಇದೆ, ಮೂವ್ ಆಗ್ತಾ ಇದೆ, ಏನು ಫ್ರಮ್ ದಿ 3 process ಅಂತ ಹೇಳ್ತಾ ಇದ್ದಾನೆ. ಹೌದಾ, ಸೊ ಹಾಗಾದ್ರೆ ಆ process ಗಳು ಯಾವುದು? ಒಂದು X ಇದೆ, Y, Z. The next the details of the each process is as follows ಅಂದಿದ್ದಾರೆ. ಹೌದಾ, ಆ ಪ್ರತಿಯೊಂದು process ದ ಡಿಟೇಲ್ ಈ ಕೆಳಕಂಡಂತಿದೆ ಅಂದಿದ್ದಾನೆ. ಸೊ ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾನೆ. ಅದರಲ್ಲಿ ಇನ್ಪುಟ್ಸ್ ಇದೆ 500 ಯೂನಿಟ್ಸ್ ಇದೆ. ಹೌದಾ, X ಗೆ ರೂಪೀಸ್ ಎಷ್ಟಿದೆ ನೋಡ್ರಿ, 4000 ಅಂತಿದೆ. ದ ನೆಕ್ಸ್ಟ್ ಸನ್ಡ್ರಿ ಮೆಟೀರಿಯಲ್ಸ್ ಇದೆ, ಡೈರೆಕ್ಟ್ ಲೇಬರ್ ಇದೆ, ಪ್ರೊಡಕ್ಷನ್ ಓವರ್ಹೆಡ್ 100% ಆಫ್ ಡೈರೆಕ್ಟ್ ಏನಿದೆ, ಪ್ರೊಡಕ್ಷನ್ ಓವರ್ಹೆಡ್ 100% ಆನ್ ಡೈರೆಕ್ಟ್ ವೇಜಸ್ ಅಂತ ಇದೆ. ಹೌದಾ, ಸೊ ಡೈರೆಕ್ಟ್ ವೇಜಸ್ ಮೇಲೆ 100% ಇದೆ ಅಂದ್ರೆ ಆಸ್ ಇಟ್ ಈಸ್ ಕಾಪಿ ಪೇಸ್ಟ್. ಹೌದಾ, ಡೈರೆಕ್ಟ್ ವೇಜಸ್ ಏನಿದೆಯೋ ಅದನ್ನೇ ತೆಗೆದುಕೊಳ್ಬೇಕು. ದ ನೆಕ್ಸ್ಟ್ ಆಕ್ಚುಯಲ್ ಔಟ್ಪುಟ್ ಇನ್ ಯೂನಿಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಪ್ರೊಸೆಸ್ X, Y, Z ಕೊಟ್ಬಿಟ್ಟಿದ್ದಾನೆ. ದೆನ್ ಅದರಲ್ಲಿ ನಾರ್ಮಲ್ ಲಾಸ್ ಇದೆ, ಸ್ಕ್ರಾಪ್ ವ್ಯಾಲ್ಯೂ ಪರ್ ಯೂನಿಟ್ ಅಂತ ಇದೆ 4, 8, 10. ಓಕೆ, ಈ ರೀತಿ ಏನ್ ಮಾಡಿದಾನೆ, ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಲಾಸ್ಟ್ ಏನ್ ಹೇಳಿದಾನೆ, ಪ್ರಿಪೇರ್ ಪ್ರೊಸೆಸ್ ಅಕೌಂಟ್ಸ್. ಏನ್ ಬಿಡಿಸ್ಲಿಕ್ಕೆ, ಪ್ರೊಸೆಸ್ ಅಕೌಂಟ್ ಬಿಡಿಸ್ಲಿಕ್ಕೆ ಹೇಳಿದಾನೆ. ಅಂಡ್ ಅಬ್ನಾರ್ಮಲ್ ಲಾಸ್ ಅಂಡ್ ಗೇನ್ ಅಕೌಂಟ್ ಅಂತ ಕೇಳಿದಾನೆ. ಇದು ಯಾವಾಗ ಕೇಳಿದಾನೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ 2021. ಓಕೆ, ಸೊ ಅವಾಗ ಇದು ಏನಾಗಿತ್ತು ಅಂದ್ರೆ 15 ಮಾರ್ಕ್ಸ್ ಗೆ ಆಗಿತ್ತು. ಇಷ್ಟು ಲೆಂದಿ ಕ್ವೆಶ್ಚನ್ ಅನ್ನ ಕೇಳಿದ್ದಾರೆ. ಕ್ಲಿಯರ್, ಬಟ್ ಈಗ ಪ್ಯಾಟರ್ನ್ ಚೇಂಜ್ ಇರೋದ್ರಿಂದ ನಿಮಗೆ 10 ಮಾರ್ಕ್ಸ್ ಗೆ ಬರುತ್ತೆ. ಇಷ್ಟೆಲ್ಲ ಕೇಳೋದಿಲ್ಲ. ಎಲ್ಲಿವರೆಗೆ ಮ್ಯಾಕ್ಸಿಮಮ್ ಅಪ್ ಟು ಎಲ್ಲಿವರೆಗೆ ಕೇಳಬಹುದು ಅಂದ್ರೆ ಕೇಳಿದ್ರೆ 3 process ಗಳನ್ನ ಕೇಳಬಹುದು, ಇಲ್ಲ ಅಂದ್ರೆ 2 process ಗೆ ಸ್ಟಾಪ್ ಮಾಡಬಹುದು. ಕ್ಲಿಯರ್? ಸೊ ಈಚ್ ಒನ್ process covers 5 ಮಾರ್ಕ್ಸ್. ಓಕೆ, ಸೊ 5 ಅಂಕಗಳಿಗೆ ಬಂದ್ರೆ ಒಂದೇ ಪ್ರೊಸೆಸ್ ಕೇಳಿರ್ತಾನೆ. 10 ಮಾರ್ಕ್ಸ್ ಗೆ ಬಂದ್ರೆ ಏನ್ ಮಾಡ್ತಾನೆ, 2 ಪ್ರೊಸೆಸ್, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ಲಿ 3 ಪ್ರೊಸೆಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲ ಅಂದ್ರೆ 2 ಪ್ರೊಸೆಸ್ ಕೇಳಿ ಅದರಲ್ಲಿ ಯಾವುದೋ ಒಂದು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಅಂತದನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ಏನು ಕ್ವಶನ್ ಗಳನ್ನ ಕೇಳುವಂತ ಚಾನ್ಸಸ್ ಗಳು ಇರುತ್ತೆ. ವಾಟ್ ಎವರ್ ದಟ್ ನಾವು ಕಂಪ್ಲೀಟ್ ಆಗಿ ನೋಡ್ಬಿಡೋಣ ಕಾನ್ಸೆಪ್ಟ್ ಏನಿದೆ ಅನ್ನೋದನ್ನ. ಸೊ ಎಕ್ಸಾಮ್ ನಲ್ಲಿ ಯಾವ ರೀತಿ ಬೇಕಾದ್ರೂ ಕೇಳಲಿ ಕ್ವಶನ್ ನಾವು ಈಸಿಯಾಗಿ ಏನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಹೌದಾ? ಎಸ್, ಹಾಗಾದ್ರೆ ವಿಲ್ ಸ್ಟಾರ್ಟ್. ಸೊ ನಮಗೆ ಏನ್ ಬೇಕು ಅಂದ್ರೆ ಕಾಲಮ್ಸ್ ಗಳು ಬೇಕು. ಲೆಟ್ಸ್ ಟೇಕ್ ಕಾಲಮ್ಸ್. ಓಕೆ, ಸೊ ಯಾವ ಅಕೌಂಟ್ಗೆ, ಪ್ರೊಸೆಸ್ ಅಕೌಂಟ್ಸ್ ಗಳಿಗೆ ಮತ್ತು ಅಬ್ನಾರ್ಮಲ್ ಲಾಸ್ ಅಕೌಂಟ್ ಇದೆ, ಅಬ್ನಾರ್ಮಲ್ ಗೇನ್ ಅಕೌಂಟ್ ಇದೆ. ಎಸ್, ಸೊ ದಟ್ಸ್ ವೈ ಟೇಕ್ ಕಾಲಮ್ಸ್. ಸೊ ಇಷ್ಟು ಕಾಲಮ್ಸ್ ಗಳಾದ ಆಫ್ಟರ್ವರ್ಡ್ಸ್ ಇನ್ನ ಹೆಡ್ಡಿಂಗ್ ಆಗಿ ಏನೇ ಬೇಕು, ಸಿ ಇದು ಡೆಬಿಟ್ ಸೈಡ್ ಪ್ರೊಸೆಸ್ ಫಸ್ಟ್ ಅಥವಾ ಹೆಸರು ಕೊಟ್ಟಿದ್ದಾನಲ್ಲ, ಹೆಸರು ಕೊಟ್ಟಿದ್ದಾನೆ. ಸೊ ಪ್ರೊಸೆಸ್ X ತಗೊಳ್ಳಿ, ಪ್ರೊಸೆಸ್ X ಅಕೌಂಟ್
input. So second, cost per unit. Second ದಲ್ಲಿ ಏನು ಬೇಕು, cost per unit ಬೇಕು. Then next total cost. ಈ ರೀತಿ ನಾವು ಏನು ಮಾಡಬೇಕಂದ್ರೆ ಹೆಡಿಂಗ್ ಅನ್ನು ತೆಗೆದುಕೊಳ್ತಾ ಹೋಗಬೇಕು. ಸೊ ದ ನೆಕ್ಸ್ಟ್ ಇನ್ಪುಟ್ ಅನ್ನು ಕೊಡ್ತೀವಿ. ಎಸ್, ಪ್ರೊಸೆಸ್ ಗೆ ಅಥವಾ ಯಾವುದೋ ಮಷಿನರಿಗಳಿಗೆ ಅಥವಾ ಯಾವುದೋ ಆಕ್ಟಿವಿಟಿಗಳಿಗೆ ಇನ್ಪುಟ್ ಅನ್ನು ಕೊಟ್ಟಾಗ ನಮಗೆ ರಿಟರ್ನ್ ಏನು ಸಿಗುತ್ತೆ, ಔಟ್ಪುಟ್ ಸಿಗುತ್ತೆ. ಓಕೆ, ಸೊ ಫೈನಲ್ ಗೆ ನಮಗೆ ಏನು ಬೇಕಾಗುತ್ತೆ, ಔಟ್ಪುಟ್. ನೆಕ್ಸ್ಟ್ ಔಟ್ಪುಟ್. ದ ನೆಕ್ಸ್ಟ್ ಕಾಸ್ಟ್ per unit, then this is total cost. Total cost. Okay, likewise ಏನಾಗಬೇಕಂದ್ರೆ ಕ್ಯಾರಿ ಫಾರ್ವರ್ಡ್ ಆಗಬೇಕು. ದ ನೆಕ್ಸ್ಟ್ ಪ್ರೊಸೆಸ್ ಯಾವುದು, y ಇದೆ. ಸೊ ಪ್ರೊಸೆಸ್ y ಅಕೌಂಟ್ ಆಗಬೇಕು. ದ ನೆಕ್ಸ್ಟ್ ಸೇಮ್ particulars, then this is input. ಇದು cost per unit, then total cost, particulars. The next output, cost per unit, then this is total cost. Yes, likewise next one process ಇದೆ ಯಾವುದು, process Z. So debit process Z account, then particulars, then this is input, then cost per unit, cost per unit. Next ಏನಾಯ್ತು, cost per unit. Next total cost, particulars, then output, cost per unit, last ಏನು ಬೇಕು, total cost. ಇಷ್ಟು ಕ್ಲಿಯರಾ? ಎಸ್, ಪ್ರೊಸೆಸ್ ಅಕೌಂಟ್ ಗಳಾದವು. ನೆಕ್ಸ್ಟ್ ಟೈಮ್ ಏನು ಕೇಳಿದಾನೆ, ಒಂದು ಅಬ್ನಾರ್ಮಲ್ ಲಾಸ್ ಇದೆ, ಇನ್ನೊಂದು ಗೇನ್ ಅಕೌಂಟ್ ಇದೆ. ಎರಡು ಅಕೌಂಟ್ಸ್ ಗಳಿದಾವೆ. ಸೊ ಡೆಬಿಟ್ abnormal loss account CR, particulars rupees, particulars. The next ಯಾವ ಅಕೌಂಟ್ ಕೇಳಿದಾನೆ, abnormal gain ಹೇಳಿದ್ದಾರೆ. So abnormal gain account, abnormal gain account CR, rupees, particulars, rupees, particulars. ಇಷ್ಟು ಏನು ಬೇಕು ಅಂದರೆ ನಮಗೆ ಕಾಲಮ್ಸ್ಗಳು ಬೇಕು. ಕಾಲಮ್ಸ್ಗಳು ರೆಡಿ ಆದವು. ದೆನ್ ಆಫ್ಟರ್ವರ್ಡ್ಸ್ ಏನು ಸ್ಟಾರ್ಟ್ ಮಾಡೋಣ. ಸೊ ಇನ್ಪುಟ್ ಆಗಿ ಎಷ್ಟಿದೆ, 500 ಇದೆ ನೋಡಿ, ಹೌದಾ? ಸೊ ಇನ್ಪುಟ್ ಆಗಿ 500 ಇದೆ ಅಂದ್ರೆ, ಸೊ ಎಕ್ಸ್ ಪ್ರೊಸೆಸ್ಗೆ ಮಟೀರಿಯಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮಟೀರಿಯಲ್ ಇಂಟ್ರೊಡ್ಯೂಸ್ಡ್, material introduced, material introduced ಎಷ್ಟು, 500 units. Yes, so 500 units, that is input. Input ಆಗಿ 500 units ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇನ್ನ ಹಾಗಾದ್ರೆ ಅದರ ಕಾಸ್ಟ್ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ದಲ್ಲಿ ಎಷ್ಟು,
4000 ಇದೆ ಹೌದಾ. ಸೊ 4000 ಏನಾಯ್ತು ಕಾಸ್ಟ್ ಆಯ್ತು. ಹಾಗಾದ್ರೆ ಕಾಸ್ಟ್ ಪರ್ ಯೂನಿಟ್ ಏನು ಗೊತ್ತಿಲ್ಲ, ನಾವು ಇದನ್ನ ಫೈಂಡ್ ಔಟ್ ಮಾಡಬಹುದು. ಹಾಗೆ ಟೋಟಲ್ ಕಾಸ್ಟ್ 4000 ಇದೆ, ಯೂನಿಟ್ಸ್ ಗಳು 500 ಇದಾವೆ. ಸೊ ಟೋಟಲ್ ಕಾಸ್ಟ್ ಡಿವೈಡ್ ಬೈ ನಂಬರ್ ಆಫ್ ಯೂನಿಟ್ಸ್ ಮಾಡಿದ್ರೆ ಕಾಸ್ಟ್ ಪರ್ ಯೂನಿಟ್ ಸಿಗುತ್ತೆ. 4000 ಡಿವೈಡ್ ಬೈ 500 ಮಾಡಿ ಎಷ್ಟು ಬಂತು? ಎಷ್ಟು? 8. ಸೊ 8.00 ಆಗಬೇಕು. ಕಾನ್ಸೆಪ್ಟ್ ಕ್ಲಿಯರ್? ಎಸ್ ಆರ್ ನೋ? ಎಸ್. ದ ನೆಕ್ಸ್ಟ್ ಏನಿದೆ ನೋಡಿ, ಸನ್ಡ್ರಿ ಮಟೀರಿಯಲ್ಸ್ ಇದೆ. ಓಕೆ, ಸೊ ಮತ್ತೆ ಯಾವ ಮಟೀರಿಯಲ್ ಗಳನ್ನ ಖರೀದಿ ಮಾಡಿರಬೇಕು? ಸೊ ಸನ್ಡ್ರಿ ಮಟೀರಿಯಲ್ಸ್ ಎಷ್ಟಿದೆ? ಓನ್ಲಿ ಎಕ್ಸ್ ಮಾತ್ರ ನೋಡಬೇಕು. ಎಕ್ಸ್ ಡಿಪಾರ್ಟ್ಮೆಂಟ್ ಬಿಡಿಸ್ತಾ ಇದೀವಿ ಅಥವಾ ಎಕ್ಸ್ ಪ್ರೊಸೆಸ್ ಬಿಡಿಸ್ತಾ ಇದೀವಿ ಅಲ್ವಾ? ಸೊ ಎಕ್ಸ್ ಪ್ರೊಸೆಸ್ ಬಿಡಿಸ್ತಾ ಇದೀವಿ ಅಂದ್ರೆ ಎಕ್ಸ್ ಮಾತ್ರ ನೋಡಬೇಕು. ಎಷ್ಟಿದೆ? 5200 ಇದೆ. 5200 ಆಯ್ತು. ಆಫ್ಟರ್ವರ್ಡ್ಸ್ ನೆಕ್ಸ್ಟ್ ಏನಿದೆ ನೋಡಿ, ಡೈರೆಕ್ಟ್ ಲೇಬರ್ ಇದೆ ಹೌದಾ. ಸೊ ಡೈರೆಕ್ಟ್ ಲೇಬರ್ ಎಷ್ಟಿದೆ? 4500 ಇದೆ. ಸೊ 4500 ಆಯ್ತು. ಡೈರೆಕ್ಟ್ ಲೇಬರ್ ಇಸ್ ನಥಿಂಗ್ ಬಟ್ ಡೈರೆಕ್ಟ್ ವೇಜಸ್. ಓಕೆ, ಎಸ್. ಸೊ ಡೈರೆಕ್ಟ್ ಲೇಬರ್ ಎಷ್ಟಾಯ್ತು? 4500. ನೆಕ್ಸ್ಟ್ ಏನು ಹೇಳಿದ ನೋಡಿ, ಪ್ರೊಡಕ್ಷನ್ ಓವರ್ಹೆಡ್ ಏನು ಹೇಳ್ತಾನೆ? 100% ಆಫ್ ಡೈರೆಕ್ಟ್ ವೇಜಸ್ ಎಷ್ಟಿದೆಯೋ ಅದು 100% ಅದರ ಸೇಮ್ ಆಸ್ ಇಸ್. ಸೊ ಹಾಗಾದ್ರೆ ಪ್ರೊಡಕ್ಷನ್ ಓವರ್ಹೆಡ್ ಎಷ್ಟು ಬಂತು? 4000. ಕಾನ್ಸೆಪ್ಟ್ ಕ್ಲಿಯರ್? ಎಸ್ ಆರ್ ನೋ? ಎಸ್. ದ ನೆಕ್ಸ್ಟ್. ಹಾಗಾದ್ರೆ ನೆಕ್ಸ್ಟ್ ಏನಾಗಿದೆ ನೋಡಿ, ಕೆಳಗಡೆ ಆಕ್ಚುಯಲ್ ಔಟ್ಪುಟ್ ಅಂತ ಕೊಟ್ಟಿದ್ದಾನೆ, ಆಮೇಲೆ ನಾರ್ಮಲ್ ಲಾಸ್ ಇದೆ, ಸ್ಕ್ರಾಪ್ ವ್ಯಾಲ್ಯೂ ಪರ್ ಯೂನಿಟ್ ಇದೆ ಹೌದಾ. ಸೊ ಏನೇನಿದು ಅನ್ನುವಂಥದ್ದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಹಾಗಾದ್ರೆ ಅಲ್ಲಿ ಪ್ರೊಸೆಸ್ ಫಸ್ಟ್ ದಲ್ಲಿ ಒಂದು ನಾರ್ಮಲ್ ಲಾಸ್ ಅಂತ ಏನು ಕೊಟ್ಟಿದ್ದಾನೆ ನೋಡಿ, ನಾರ್ಮಲ್ ಲಾಸ್ ಅಂತ ಕೊಟ್ಟಿದ್ದಾನೆ. ಎಸ್, ನಾರ್ಮಲ್ ಲಾಸ್ ಎಷ್ಟಾಗಿದೆ? ನಾರ್ಮಲ್ ಲಾಸ್ 10% ಆನ್ ಇನ್ಪುಟ್ ಇದೆ ಹೌದಾ. ಎಸ್. ಸೊ ನಮಗೆ ಪ್ರತಿಯೊಂದು ಪ್ರೊಸೆಸ್ ಏನ್ ಬೇಕಾಗ್ತದೆ? ವರ್ಕಿಂಗ್ ನೋಟ್ಗಳು ಬೇಕಾಗ್ತವೆ. ನೀವು ವರ್ಕಿಂಗ್ ನೋಟ್ಗಳನ್ನ ಪ್ರತಿಯೊಂದು ಪ್ರೊಸೆಸ್ ಮೇಲೆ ಮಾಡ್ತಾ ಹೋಗ್ಬೋದು. ಇಲ್ಲ ಅಂದ್ರೆ ಅವುಗಳ ಪ್ರೊಸೆಸ್ ಹಾಕಿ ವರ್ಕಿಂಗ್ ನೋಟ್ದಲ್ಲಿ ಸೊ ಲಾಸ್ಟ್ಗೆ ನಾವೆಲ್ಲ ಅಕೌಂಟ್ಸ್ ಗಳನ್ನ ಬಿಡಿಸಿದ ಮೇಲೆ ಏನ್ ಮಾಡಬೇಕು? ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಪ್ರೊಸೆಸ್ ಎಕ್ಸ್ ಅಂತ ಹಾಕಿ ಅದು ವರ್ಕಿಂಗ್ ನೋಟ್, ಆಮೇಲೆ ಮತ್ತೆ ಪ್ರೊಸೆಸ್ ವೈ, ಪ್ರೊಸೆಸ್ ಜೆಡ್ ಸೆಪರೇಟ್ ಆಗಿ ಬಿಡಿಸಬಹುದು ಹೌದಾ. ಎರಡು ಮೆಥಡ್ಸ್ ಗಳಿದಾವೆ. ಒಂದು ನೀವು ಸೈಮಲ್ಟೇನಿಯಸ್ ಆಗಿ ಏನ್ ಮಾಡಬಹುದು? ಸೈಡ್ ಬೈ ಸೈಡ್. ಸೊ ಪ್ರೊಸೆಸ್ ಅಕೌಂಟ್ ಹಾಕಿರಿ, ಅದರ ನಂತರ ಅದರ ವರ್ಕಿಂಗ್ ನೋಟ್ ಹಾಕೋದು. ಪ್ರೊಸೆಸ್ ಅಕೌಂಟ್ ಎಕ್ಸ್ ವೈ ಹಾಕಿರಿ, ಅದರದ್ದು ವರ್ಕಿಂಗ್ ನೋಟ್ ಬಿಡಿಸೋದು. ಆಮೇಲೆ ಜೆಡ್ ಹಾಕಿದ್ರಿ, ಮತ್ತೆ ಅದರದ್ದು ವರ್ಕಿಂಗ್ ನೋಟ್. ಹೀಗೆ ನೀವು ಬಿಡಿಸ್ತಾ ನೆಕ್ಸ್ಟ್ ಅಕೌಂಟ್ ರೆಡಿ ಮಾಡ್ತಾ ಹೋಗ್ಬೋದು. ಇಲ್ಲ ಅಂದ್ರೆ ಒಮ್ಮೆ ಏನ್ ಮಾಡೋದಂದ್ರೆ ಅಕೌಂಟ್ಸ್ ಗಳನ್ನ ರೆಡಿ ಮಾಡೋದು, ಲಾಸ್ಟ್ ವರ್ಕಿಂಗ್ ನೋಟ್ ಹಾಕೋದು. ಓಕೆ, ಸೊ ಎರಡು ಮೆಥಡ್ಗಳಿದಾವೆ. ನಿಮಗೆ ಯಾವ್ದು ಈಸಿ ಅನ್ಸುತ್ತೋ ಆ ರೀತಿ ಕ್ಯಾಲ್ಕುಲೇಟ್ ಮಾಡಿ. ಓಕೆ, ಎಸ್. ಹಾಗಾದ್ರೆ ಸೊ ನಾವು ಲಾಸ್ಟ್ ತೆಗೆದುಕೊಳ್ತಾ ಇದ್ದೀವಿ. ಸೊ ವರ್ಕಿಂಗ್ ನೋಟ್ ಸೊ ವರ್ಕಿಂಗ್ ನೋಟ್ ನಲ್ಲಿ ನಂಬರ್ ಎ ಏನಾಗಬೇಕಂದ್ರೆ ಪ್ರೊಸೆಸ್ ಯಾವುದು? ಎಕ್ಸ್ ವರ್ಕಿಂಗ್ ನೋಟ್ ಇದು ಹೌದಾ. ಪ್ರೊಸೆಸ್ ಎಕ್ಸ್. ಸೊ ಅದರಲ್ಲಿ ನಂಬರ್ 1 ಏನ್ ಬೇಕು ಅಂದ್ರೆ ನಾರ್ಮಲ್ ಲಾಸ್ ಬೇಕು ಹೌದಾ. ಮೊದಲಿಗೆ ಏನ್ ಬೇಕು? ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸ್ ಹೆಂಗ್ ಬರುತ್ತೆ ಅಂತ ಕೇಳಿದ್ರೆ ಪರ್ಸೆಂಟೇಜ್ ಆಫ್ ಇನ್ಪುಟ್. ನಾರ್ಮಲ್ ಲಾಸ್ ಹೆಂಗ್ ಬರುತ್ತೆ? ಪರ್ಸೆಂಟೇಜ್ ಆಫ್ ಇನ್ಪುಟ್. ಹಾಗಾದ್ರೆ ಇನ್ಪುಟ್ ಎಷ್ಟಿದೆ? ಇನ್ಪುಟ್ ಎಷ್ಟು? ನಾವು ಪ್ರೊಸೆಸ್ ಎಕ್ಸ್ ಗೆ ಎಷ್ಟು ವಸ್ತುಗಳನ್ನ ಕೊಟ್ಟಿವಿ? ಎಷ್ಟು ವಸ್ತುಗಳನ್ನ ಇಂಟ್ರೊಡ್ಯೂಸ್ ಮಾಡಿವಿ? 500 ಯೂನಿಟ್ಸ್. 500 ಯೂನಿಟ್ಸ್ ಇಸ್ ಅವರ್ ಇನ್ಪುಟ್. ಸೊ ಇನ್ಪುಟ್ 500 ಆಯ್ತು. ಇದಕ್ಕೆ ಇಂಟು 10% ಮಾಡ್ರಿ. ಎಷ್ಟು ಪರ್ಸೆಂಟ್? 10 ಇದೆಯಲ್ಲ. ಎಸ್. ಸೊ 10% ಮಾಡ್ರಿ. ಎಷ್ಟಾಯ್ತು? 50 ಯೂನಿಟ್ಸ್. ಹಾಗಾದ್ರೆ ಇನ್ನಷ್ಟು ವಸ್ತುಗಳು
ಸ್ಕ್ರಾಪ್ ವ್ಯಾಲ್ಯೂ ಪರ್ ಯೂನಿಟ್ ಅಂತ ಇದೆ ನೋಡಿ, ಇದೆ. ಎಸ್. ಸೊ ಹಾಗಾದ್ರೆ ಎಕ್ಸ್ ದಲ್ಲಿ ಎಷ್ಟಿದೆ? 4. ಹೌದಾ? ಸೊ ಇದರ ಅರ್ಥ ಏನು ಅಂತ ಕೇಳಿದ್ರೆ ಏನ್ ಯೂನಿಟ್ಸ್ ಗಳು ಲಾಸ್ ಆಗಿದಾವೆ 50 ಯೂನಿಟ್ಸ್, ಅವುಗಳನ್ನ ಏನ್ ಮಾಡಿದ್ದಾರೆ 4 ಪರ್ ಯೂನಿಟ್ ಅಂತೆ, 1 ಯೂನಿಟ್ ಗೆ 4 ರೂಪೀಸ್ ಅಂತೆ ಏನ್ ಮಾಡಿದ್ರು ಅಂದ್ರೆ ಮಾರಾಟ ಮಾಡಿದ್ರು. ಹೌದಾ? ಸೊ ಏನು ಡ್ಯಾಮೇಜ್ಡ್ ಆದವುಗಳನ್ನ ಏನ್ ಮಾಡ್ತಾರೆ? ಮಾರಾಟ ಮಾಡ್ತಾರೆ. ಏನೋ ನಾರ್ಮಲ್ ಲಾಸ್ ಆಗಿರ್ತಲ್ಲ ಯೂನಿಟ್ಸ್. ಹೌದಾ? ಸೊ ಈಗ ನೀವು ಕಲೆಕ್ಷನ್ ನೋಡಿರ್ತೀರಿ. ಹೌದಾ? ಸೊ ಕಲೆಕ್ಷನ್ ಯಾವುದು? ನೀವು ಡ್ರೆಸ್ ಗಳನ್ನ ಖರೀದಿ ಮಾಡ್ಲಿಕ್ಕೆ ಹೋದಾಗ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡಿರ್ತಾರೆ 1000 ಇದ್ದದ 1000 ರೇಟ್ ಇರುವಂತ ಡ್ರೆಸ್ ಮಟೀರಿಯಲ್ಸ್ ಗಳನ್ನ 100 ರೂಪೀಸ್ 50 ರೂಪೀಸ್ ಇಟ್ಟಿರ್ತಾರೆ. ಬಿಕಾಸ್ ದೇ ಆರ್ ಡ್ಯಾಮೇಜ್ಡ್. ಹೌದಾ? ಡ್ಯಾಮೇಜ್ಡ್ ಆಗಿರ್ತವೆ. ಚೀಪ್ ಪ್ರೈಸ್ ಅಲ್ಲಿ ಇಟ್ರೆ ಏನಾಗುತ್ತೆ? ವೇಸ್ಟ್ ಆಗುತ್ತೆ. ಹೌದಾ? ಸೊ ಹಾಗಾದ್ರೆ ಅದನ್ನ ಏನ್ ಮಾಡಿದ್ದಾರೆ ಇಲ್ಲಿ 50 ಯೂನಿಟ್ಸ್ ಗಳು ಏನು ಲಾಸ್ ಆಗಿದಾವು, ನಾರ್ಮಲ್ ಲಾಸ್, ಇವತ್ತನ್ನ 1 ಯೂನಿಟ್ ಗೆ 4 ರೂಪೀಸ್ ಅಂತೆ ಮಾರಾಟ ಮಾಡಿದ್ದಾರೆ ಅನ್ನುವಂಥದ್ದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾನೆ. ಓಕೆ. ಸೊ ಏನ್ ಹೇಳಿದಾನೆ? ಸ್ಕ್ರಾಪ್ ವ್ಯಾಲ್ಯೂ ಪರ್ ಯೂನಿಟ್ ಎಷ್ಟು? 4 ರೂಪೀಸ್ ಅಂತ ಹೇಳಿದಾನೆ. ಹೌದಾ? ಹಾಗಾದ್ರೆ ಅವುಗಳನ್ನ ಮಾರಿ 50 ಯೂನಿಟ್ಸ್ ಗಳನ್ನ ಮಾರಿದ್ರೆ ಏನಾಗುತ್ತೆ ನೋಡಿ, ನಾರ್ಮಲ್ ಲಾಸ್ ಅಂದ್ರೆ. ಸೊ ನಾರ್ಮಲ್ ಲಾಸ್ ಎಷ್ಟು? 50 ಯೂನಿಟ್ಸ್ ಇದೆ, ಯೂನಿಟ್ಸ್ 50. ಹೌದಾ? ಸೊ ಹಾಗಾದ್ರೆ ರೇಟ್ ಅಂತ ಬಂದಾಗ ಏನಿದೆ? ಸ್ಕ್ರಾಪ್ ವ್ಯಾಲ್ಯೂ ಪರ್ ಯೂನಿಟ್ ಅಂತ ಇದೆ ನೋಡಿ ಕ್ವಶನ್ ಅಲ್ಲಿ. ಎಷ್ಟು? 4. ಹಾಗಾದ್ರೆ 50 into 4 ಮಾಡ್ರಿ, 200. ದಿಸ್ ಇಸ್ ಸ್ಕ್ರಾಪ್ ವ್ಯಾಲ್ಯೂ. ನಮಗೆ ಅವು ಏನು ಲಾಸ್ ಆಗಿರುವಲ್ಲ ಆ ವಸ್ತುಗಳನ್ನ ಮಾರಾಟ ಮಾಡಿದ ಮೇಲೆ ಏನು ಬಂತು ಇದು ಸ್ಕ್ರಾಪ್ ವ್ಯಾಲ್ಯೂ. ಕಾನ್ಸೆಪ್ಟ್ ಕ್ಲಿಯರ್? ಇದು ಹೆಂಗ್ 200 ಅಂತ ಗೊತ್ತಾಯ್ತು? ಎಸ್ ಆರ್ ನೋ? ಎಸ್. ನೆಕ್ಸ್ಟ್ ಏನ ಸೆಕೆಂಡ್ ವರ್ಕಿಂಗ್ ನೋಟ್ ಬೇಕು ನಮಗೆ. ಸೆಕೆಂಡ್ ವರ್ಕಿಂಗ್ ನೋಟ್ ಏನ್ ಬೇಕು ಅಂತ ಕೇಳಿದ್ರೆ ನಾರ್ಮಲ್ ಔಟ್ಪುಟ್. ಸೊ ನಾರ್ಮಲ್ ಔಟ್ಪುಟ್ ಬೇಕು. ಸೊ ಇನ್ನು ನಾರ್ಮಲ್ ಔಟ್ಪುಟ್ ಹೆಂಗ್ ಬರುತ್ತ ಅಂತ ಕೇಳಿದ್ರೆ ನಮ್ಮ ಕಡೆ ಇನ್ಪುಟ್ ಇದೆ. ಹೌದಾ? ಸೊ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಅಂತೀವಿ. ಸೊ ಇನ್ಪುಟ್ ದಲ್ಲಿ ಮೈನಸ್ ನಾರ್ಮಲ್ ಲಾಸ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ನಾರ್ಮಲ್ ಔಟ್ಪುಟ್. ಎಷ್ಟು ನೋಡಿ? ಇನ್ಪುಟ್ ಎಷ್ಟಿದೆ? 500 ಇದೆ, ಮೈನಸ್ ನಾರ್ಮಲ್ ಲಾಸ್ 50 ಯೂನಿಟ್ಸ್ ಇದೆ. ಯೂನಿಟ್ಸ್ ಬೇಕು. ಯೂನಿಟ್ಸ್ ಅಲ್ಲಿ ನಮಗೆ ನಾರ್ಮಲ್ ಔಟ್ಪುಟ್ ಬೇಕಾಗಿದೆ. ಔಟ್ಪುಟ್ ಅವ್ರ ಇನ್ಪುಟ್ ದಲ್ಲಿ ಏನಿರುತ್ತೆ? ಯೂನಿಟ್ಸ್ ಇರುತ್ತೆ. ಸೊ ಯೂನಿಟ್ಸ್ ಅಲ್ಲಿ ಬೇಕು. ಸೊ ಇನ್ಪುಟ್ 500 ಇದೆ, ಮೈನಸ್ ನಾರ್ಮಲ್ ಲಾಸ್ 50 ಯೂನಿಟ್ಸ್ ಇದೆ. 50 ಮಾಡಿ ಎಷ್ಟು ಬಂತು? 450 ಯೂನಿಟ್ಸ್. ಆನ್ಸರ್ ಕ್ಲಿಯರ್? ಎಷ್ಟು ಯೂನಿಟ್ಸ್ ಬಂದು? 450 ಯೂನಿಟ್ಸ್. ಎಸ್. ಹಾಗಾದ್ರೆ normal output is 450 units. That means think a practical number formula. We have to produce 450 units. This is the normal rules or norms. Clear? Or this is the standard norm. ಹೌದಾ? ಇದು ನಮಗೆ ಒಂದು ಸ್ಟ್ಯಾಂಡರ್ಡ್ ಒಂದು ಕ್ಯಾಟಗರಿ ಇದೆ. ಎಸ್. ಸೊ ಅಂದ್ರೆ ಅಟ್ ಲೀಸ್ಟ್ ಎಷ್ಟು ಉತ್ಪಾದನೆ ಮಾಡಬೇಕು? 450 ಯೂನಿಟ್ಸ್ ಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಬೇಕು. ಹೌದಾ? ಪ್ರೊಸೆಸ್ ಎಲ್ಲಿ? ಎಕ್ಸ್ ದಲ್ಲಿ. ಹಾಗಾದ್ರೆ ಆಕ್ಚುಯಲ್ ದಲ್ಲಿ ನಾವು ಎಷ್ಟು ಯೂನಿಟ್ಸ್ ಗಳನ್ನ ಉತ್ಪಾದನೆ ಮಾಡಿದೀವಿ ನೋಡಬೇಕು. ಹೌದಾ? ಎಲ್ಲಿದೆ ಅಂತ ಕೇಳಿದ್ರೆ ಕ್ವಶನ್ ದಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಕ್ಚುಯಲ್ ಔಟ್ಪುಟ್ ಇಂಟು ಬ್ರಾಕೆಟ್ ಯೂನಿಟ್ಸ್ ಅಂತ ಇದೆ ನೋಡಿ. ಐತಿ? ಎಸ್. ಸೊ ಹಾಗಾದ್ರೆ ಎಷ್ಟಿದೆ ಅದು? 450 ಯೂನಿಟ್ಸ್. ಹೌದಾ? ದಟ್ ಮೀನ್ಸ್ ಕಂಡೀಷನ್ ಒಂದು ಸ್ಟ್ಯಾಂಡರ್ಡ್ ಏನಿತ್ತು 450 ಯೂನಿಟ್ಸ್ ಅನ್ನ ಉತ್ಪಾದನೆ ಮಾಡಬೇಕಾಗಿತ್ತು. 450 ನೇ ಮಾಡಿವಿ. ಆಕ್ಚುಯಲ್ ಔಟ್ಪುಟ್ ಆಲ್ಸೋ ಏನು? 450. ದಟ್ ಮೀನ್ಸ್ there is neither abnormal loss nor abnormal gain ಅಂತ ಹೇಳ್ತೀವಿ. ಹೌದಾ? ಸೊ ಅಲ್ಲಿ ಏನು ಅಬ್ನಾರ್ಮಲ್ ಲಾಸ್ ಆಗಿಲ್ಲ, ಅಬ್ನಾರ್ಮಲ್ ಏನೂ ಆಗಿಲ್ಲ. ಏನ್ರೆ ಹೆಚ್ಚು ಕಡಿಮೆ ಆಗಿದೆ? ಏನೂ ಆಗಿಲ್ಲ. ಸೊ ಹೀಗಾಗಿ ನಮ್ದು ಇಲ್ಲಿಗೆ ಏನಾಗುತ್ತೆ? ಕಾನ್ಸೆಪ್ಟ್ ಕ್ಲೋಸ್ ಆಗುತ್ತೆ. ಎಸ್. ಸೊ ಈ ಪ್ರೊಸೆಸ್
ಅಕೌಂಟ್ ಅನ್ನು ಕ್ಲೋಸ್ ಮಾಡ್ತೀವಿ. ಪ್ರೊಸೆಸ್ ಅಕೌಂಟ್ ಅನ್ನು ಕ್ಲೋಸ್ ಮಾಡಬೇಕು. ಸೊ ವಿಚ್ ಸೈಡ್ ಇಸ್ ಮೂವ್? ಯಾವ ಸೈಡ್ ಇದೆ? ಡೆಬಿಟ್ ಸೈಡ್. ಡೆಬಿಟ್ ಸೈಡ್. ಸೊ ಡೆಬಿಟ್ ಸೈಡ್ ಅಂದ್ರೆ ಕ್ಲೋಸ್ ಮಾಡಿ 500. ಆಮೇಲೆ ಇದು ರೇಟ್ ಏನು ಬೇಡ, ಜಸ್ಟ್ ಓನ್ಲಿ ಕಾಸ್ಟ್ ಅಷ್ಟೇ ನೋಡ್ರಿ. ರೇಟ್ ವೇರಿಯೇಷನ್ ಆಗುತ್ತೆ. 18,200 ಆಯ್ತು. ಸೊ ಫಾರ್ವರ್ಡ್ ದಿಸ್ ಟು ಕ್ರೆಡಿಟ್ ಸೈಡ್ 500 ಆಯ್ತು. ಆಮೇಲೆ ಇದು ಎಷ್ಟಾಯ್ತು? 18,200. ದೆನ್ ಡಿಫರೆನ್ಸ್ ತೆಗಿಬೇಕಲ್ಲ, ಡಿಫರೆನ್ಸ್ ತೆಗಿಬೇಕು. ಸೊ ಡಿಫರೆನ್ಸ್ ಎಲ್ಲಿ ಹೋಗುತ್ತೆ ಅಂತ ಕೇಳಿದ್ರೆ ನೆಕ್ಸ್ಟ್ ಅಕೌಂಟ್ ಯಾವ್ದಿದೆ? y ಇದೆ. ಸೊ process y account ಅನ್ಬೇಕು. process y account. ಓಕೆ. ಸೊ ಅದನ್ನ ಹೇಳ್ತೀವಿ ಔಟ್ಪುಟ್ ಟ್ರಾನ್ಸ್ಫರ್ಡ್ ಟು process y account ಅಂತ ಬರೀಬೇಕು ಬ್ರಾಕೆಟ್ ನಲ್ಲಿ. ಬ್ರಾಕೆಟ್ ನಲ್ಲಿ ಏನು ಬರೀಬೇಕು? ಔಟ್ಪುಟ್ ಟ್ರಾನ್ಸ್ಫರ್ಡ್ ಟು y account. ಸೊ ಹಾಗಾದ್ರೆ ಎಷ್ಟು ಬಂತು? 450. yes. ಸೊ 450 ಯೂನಿಟ್ಸ್ ಗಳು ಬಂತು. ಬಟ್ ಕಾಸ್ಟ್ ನಮಗೆ ಗೊತ್ತಿಲ್ಲ, ಹೌದಾ? ಸೊ ಕಾಸ್ಟ್ ಪರ್ ಯೂನಿಟ್ ಒಂದು ಬೇಕಲ್ಲ, 450 ಗೆ ರೇಟ್ ಬೇಕಲ್ಲ, ಆ ರೇಟ್ ನಮಗೆ ಗೊತ್ತಿಲ್ಲ. ರೇಟ್ ಗೊತ್ತಿಲ್ಲ ಅಂದ್ರೆ ನಾವು ವಿ ರಿಕ್ವೈರ್ ಅನದರ್ ವರ್ಕಿಂಗ್ ನೋಟ್. ಸೊ ವರ್ಕಿಂಗ್ ನೋಟ್ ನಂಬರ್ 3 ಏನ್ ಬೇಕು ಅಂತ ಕೇಳಿದ್ರೆ ಕಾಸ್ಟ್ ಪರ್ ಯೂನಿಟ್ ಬೇಕು. ಕಾಸ್ಟ್ ಪರ್ ಯೂನಿಟ್. ಸೊ ಕಾಸ್ಟ್ ಪರ್ ಯೂನಿಟ್ ಹೆಂಗ್ ಬರುತ್ತೆ ಅಂತ ಕೇಳಿದ್ರೆ ಟೋಟಲ್ ಕಾಸ್ಟ್ ಇದೆ ನಮ್ಮ ಕಡೆ, ಹೌದಾ? ಸೊ ಟೋಟಲ್ ಕಾಸ್ಟ್ ಮೈನಸ್ ಯಾವುದೋ ಒಂದು ಸ್ಕ್ರಾಪ್ ಮೆಟೀರಿಯಲ್ಗಳನ್ನ ಮಾರಿದೀವಿ, ನಮ್ಗೆ ಇನ್ಕಮ್ ಆಗಿದೆ. ಸ್ಕ್ರಾಪ್ ವ್ಯಾಲ್ಯೂ ಇತ್ತು ನಮ್ಮ ಕಡೆ, ಎಷ್ಟಿದೆ ಸ್ಕ್ರಾಪ್ ವ್ಯಾಲ್ಯೂ? 200 ಇದೆ. ಸೊ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡ್ ಬೈ ನಾರ್ಮಲ್ ಔಟ್ಪುಟ್. ಕ್ಲಿಯರ್? ಇಷ್ಟು ಏನ್ ಮಾಡಬೇಕು, ನಾವು ಸೊಲ್ಯೂಷನ್ ಮಾಡಬೇಕು. ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಏನು ಸಿಗುತ್ತಾ? ರೇಟ್ ಸಿಗುತ್ತಾ? ಹಾಗಾದ್ರೆ ಕೆಲವೊಂದು ಫಾರ್ಮುಲಾ. ಸೊ ಟೋಟಲ್ ಕಾಸ್ಟ್ ಎಷ್ಟಿದೆ? ಟೋಟಲ್ ಕಾಸ್ಟ್ ಅಂದ್ರೆ ಇದು, ಇದನ್ನ ಟೋಟಲ್ ಮಾಡಿವಲ್ಲ ಎಷ್ಟಿದೆ? 18,200 ಇದೆ. ಸೊ 18,200 ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿದೆ? 200. 50 ಯೂನಿಟ್ಸ್ ಮಾರಿದೀವಲ್ಲ, ಎಷ್ಟು ಬಂದದ ಸ್ಕ್ರಾಪ್ ವ್ಯಾಲ್ಯೂ? 200 ಬಂದದ. ಈ 200 ಅನ್ನು ತೆಗೆದುಕೊಳ್ಳ್ರಿ. 200 ದೆನ್ ಡಿವೈಡ್ ಬೈ ನಾರ್ಮಲ್ ಔಟ್ಪುಟ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ. ಎಷ್ಟಿದೆ ನಾರ್ಮಲ್ ಔಟ್ಪುಟ್? 450 ಯೂನಿಟ್ಸ್. ಸೊ 450 ಯೂನಿಟ್ಸ್ is equal to rupees ಎಷ್ಟು ಬಂತು? 40. yes, rupees ಎಷ್ಟು ಅಂದ್ರೆ 40 per unit. rupees ಎಷ್ಟು ಬಂತು? 40 per unit. ನಿಮಗೆ ಬಂತು ಗೊತ್ತಾಯ್ತದ? yes or no? yes. so ಆ 40 ಅನ್ನ ಇದಕ್ಕೆ ತೆಗೆದುಕೊಳ್ಳೋಣ. 40. so 450 into 40 ಎಷ್ಟು? 18. ಸೊ ನೋಡಿ ಟ್ಯಾಲಿ ಆಗುತ್ತೆ, ಹೌದಾ? ನೆಕ್ಸ್ಟ್ ಮಾಡೋಣ ನೋಡಿ. ಸೊ ಪ್ರೊಸೆಸ್ y ಅಕೌಂಟ್ ಅಂತ ಹಾಕಿದೀವಿ. ಜನರೇಟರ್ ಏನಾಗಿದೆ? ಪ್ರೊಸೆಸ್ y ಅಕೌಂಟ್ ರಿಲೇಟೆಡ್ ಟು ಪ್ರೊಸೆಸ್ x ಅಕೌಂಟ್ ಆಗಿದೆ. ಓಕೆ, ಹೀಗಾಗಿದೆ. ಸೊ ನೋಡಿ process y account debtor to process x account and that's clear. so ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಇನ್ ಕೇಸ್ ಜನರೇಟರ್ ರೀಡ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದ್ರೆ ಕ್ರಾಸ್ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಗೆ ಬ್ಯಾಲೆನ್ಸ್ ಹೋಗಬೇಕಾದಾಗ ಕ್ರೆಡಿಟ್
ಏನಿತ್ತು 450 ರೇಟ್ 4 ಇದೆ, ಸಾರಿ 40 ಇದೆ, ಆಮೇಲೆ 18 ಅಂತ ಹೋಗುತ್ತೆ. ಕಾನ್ಸೆಪ್ಟ್ ಕ್ಲಿಯರ್? ಎಸ್ ಆರ್ ನೋ? ಎಸ್. ದೆನ್ ಒನ್ಸ್ ಅಗೇನ್ ಮತ್ತೆ ನಮಗೆ ಕೆಲವೊಂದಿಷ್ಟು ಎಕ್ಸ್ಪೆನ್ಸ್ ಗಳು ಇದಾವೆ ಅಲ್ಲಿ, ಹೌದಾ? ಬರ್ರಿ ಎಕ್ಸ್ಪೆನ್ಸ್ ಗೆ ಸನ್ಡ್ರಿ ಮಟೀರಿಯಲ್ಸ್ ಇದೆ ನೋಡಿ, ಹೌದಾ? ಸೊ ಟೇಕ್ ದಟ್ ಸನ್ಡ್ರಿ ಮಟೀರಿಯಲ್ಸ್. ಸೊ 2 ಅಮೌಂಟ್ ಏನು ಅವಶ್ಯಕತೆ ಇಲ್ಲ, ಜಸ್ಟ್ ಪ್ರೊಸೆಸ್ ಎಕ್ಸ್ ಅಕೌಂಟ್ ಅಲ್ಲಿ. ಇಲ್ಲ ಅಂದ್ರೆ ನೀವು ಡಿಟೇಲ್ ಆಗಿ ಬರಲಿಕ್ಕೆ ಹೋದ್ರೆ ಅಂದ್ರೆ ಹೋದ್ರೆ ಏನು ಬರಬೇಕು, 2 ಅಂತ ಹಾಕಬೇಕು, ಇಲ್ಲಿ ಬೈ ಅಂತ. ಓಕೆ. ಸೊ ಬಟ್ ಏನು ನಾರ್ಮಲಿ ಅದೇನು ರಿಕ್ವೈರ್ಡ್ ಇಲ್ಲ. ದ ನೆಕ್ಸ್ಟ್ ಏನಿದೆ? ಸನ್ಡ್ರಿ ಮಟೀರಿಯಲ್ಸ್. ಸನ್ಡ್ರಿ ಮಟೀರಿಯಲ್ಸ್ ಎಷ್ಟಿದೆ ನೋಡಿ, ಎಷ್ಟು? 4000 ಇದೆ. ಓನ್ಲಿ ವೈ ಅನ್ನು ನೋಡ್ರಿ 4000. ಆಮೇಲೆ ಸನ್ಡ್ರಿ ಮಟೀರಿಯಲ್ಸ್ ಆದ್ಮೇಲೆ ಏನಿದೆ ನೋಡಿ, ಡೈರೆಕ್ಟ್ ಲೇಬರ್ಸ್ ಇದೆ, ಡೈರೆಕ್ಟ್ ವೇಜಸ್ ಇದೆ. ಟೇಕ್ ದಟ್ ಡೈರೆಕ್ಟ್ ಲೇಬರ್ಸ್. ಸೊ ಡೈರೆಕ್ಟ್ ಲೇಬರ್ಸ್ ಎಷ್ಟಿದೆ? 7360. ಸೊ 7360 ಆಯ್ತು. ಆಫ್ಟರ್ವರ್ಡ್ಸ್ ನೆಕ್ಸ್ಟ್ ಏನಿದೆ? ಪ್ರೊಡಕ್ಷನ್ ಓವರ್ಹೆಡ್. ಸೊ ಪ್ರೊಡಕ್ಷನ್ ಓವರ್ಹೆಡ್ ಇದೆ ಎಷ್ಟು? 7360. ಸೊ 7360 ಯಾಕೆ ಹೇಳಿ? 100% ಆಫ್ ಡೈರೆಕ್ಟ್ ವೇಜಸ್ ಅಂತ ಹೇಳಿದ, ಹೌದಾ? 100% ಆಫ್ ಡೈರೆಕ್ಟ್ ವೇಜಸ್ ಅಂದ್ರೆ ಯಾರಿಗೆ ಬೆಸ್ಟ್ ಆಗಿದೆ, ಹೌದಾ? ಅದು 100% ಇದೆ. ನೆಕ್ಸ್ಟ್ ಹಾಗಾದ್ರೆ ಇವು ಕಾಸ್ಟ್ ಗಳದು. ನೆಕ್ಸ್ಟ್ ಮೋಹನವನ. ಹಾಗಾದ್ರೆ ಇಲ್ಲಿ ನೋಡಿ, ಈ ಪ್ರೊಸೆಸ್ ದಲ್ಲಿನೂ ಸಹಿತ ಏನ್ ಹೇಳಿದಾನೆ? ನಾರ್ಮಲ್ ಲಾಸ್ ಅಂತ ಹೇಳ್ದ. ನಾರ್ಮಲ್ ಲಾಸ್ ಎಷ್ಟಿದೆ? 20% ಅಂತ ಹೇಳ್ದ. ನಾರ್ಮಲ್ ಲಾಸ್ ಎಷ್ಟು? 20%. ಹಾಗಾದ್ರೆ ಮತ್ತೆ ವರ್ಕಿಂಗ್ ನೋಟ್ಗೆ ಹೋಗೋಣ, ಹೌದಾ? ನೋಡಿ, ಸೊ ಮೊದಲಿಗೆ ವರ್ಕಿಂಗ್ ನೋಟ್. ಸಾರಿ, ಇಲ್ಲಿ ಏನ್ ಮಾಡೋಣ? ಇದು ಬಿ ಮಾಡಿಕೊಳ್ಳೋಣ, ನೀವು ಚೇಂಜ್ ಮಾಡಬೇಕು, ಹೌದಾ? ನೆಕ್ಸ್ಟ್ ಇದು ಪ್ರೊಸೆಸ್, ಸಾರಿ ನಂಬರ್ ಬಿ ಆಯ್ತು. ಪ್ರೊಸೆಸ್ ವೈ. ಸೊ ಪ್ರೊಸೆಸ್ ವೈ ಆಯ್ತು. ಪ್ರೊಸೆಸ್ ವೈ ದಲ್ಲಿ ವರ್ಕಿಂಗ್ ನೋಟ್, ಅದರಲ್ಲಿ ನಂಬರ್ 1 ಏನ್ ಬೇಕು ನಮಗೆ? ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸ್ ಬೇಕು. ನಾರ್ಮಲ್ ಲಾಸ್ ಏನ್ ಹೇಳ್ತಾ ಇದ್ದೀವಿ ನಾವು? ಫಾರ್ಮುಲಾ ಪರ್ಸೆಂಟೇಜ್ ಆಫ್ ಇನ್ಪುಟ್ ಅಂತ ಹೇಳ್ತೀವಿ. ಪರ್ಸೆಂಟೇಜ್ ಆಫ್ ಇನ್ಪುಟ್. ಸೊ ಪರ್ಸೆಂಟೇಜ್ ಆಫ್ ಇನ್ಪುಟ್ ಅಂದಾಗ ನಮ್ಮ ಪ್ರೊಸೆಸ್ ವೈ ಗೆ ಇಲ್ಲಿ ಇನ್ಪುಟ್ ಎಷ್ಟಿದೆ? ಈಗ 450 ಇದೆ, ಹೌದಾ? ಸೊ 450 is the input. 450 into 20%. 450 into 20% ಮಾಡಿ ಎಷ್ಟು ಬಂತು ನಮ್ದು? 90 ಯೂನಿಟ್ಸ್. ಎಸ್. ಸೊ 90 is equal to ಎಷ್ಟು ಬಂತು? 90 ಯೂನಿಟ್ಸ್ ಆಯ್ತು. ಸೊ 90 ಯೂನಿಟ್ಸ್ ಆದ್ರೆ ನೆಕ್ಸ್ಟ್ ನೋಡಿ, ಇದು 90 ಯೂನಿಟ್ಸ್. 90 ಯೂನಿಟ್ಸ್ ಕ್ಲಿಯರ್? ನೆಕ್ಸ್ಟ್ ಮುಂದೆ ಹೋಗೋಣ. ಎಸ್. ಹಾಗಾದ್ರೆ ಇನ್ನು ನೆಕ್ಸ್ಟ್ ಏನ್ ಬೇಕು ಅಂತ ಕೇಳಿದ್ರೆ ನಾರ್ಮಲ್ ಔಟ್ಪುಟ್ ಬೇಕು. ಸೊ ನಾರ್ಮಲ್ ಔಟ್ಪುಟ್ ಬೇಕಂದ್ರೆ ಹೆಂಗ್ ಬರುತ್ತೆ? ನಾರ್ಮಲ್ ಔಟ್ಪುಟ್ ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಬೇಕು, ಹೌದಾ? ಇನ್ಪುಟ್ ಮೈನಸ್ ನಾರ್ಮಲ್ ಲಾಸ್ ಮಾಡಿದಾಗ ನಮಗೆ ನಾರ್ಮಲ್ ಔಟ್ಪುಟ್ ಸಿಗುತ್ತೆ. ಸೊ ಹಾಗಾದ್ರೆ ಇನ್ಪುಟ್ ಎಷ್ಟಿದೆ? 450 ಮೈನಸ್ ನಾರ್ಮಲ್ ಲಾಸ್ ಎಷ್ಟು ಬಂದಿತ್ತು? 90 ಯೂನಿಟ್ಸ್. ಸೊ 90 ಮಾಡಿ ನಮಗೆ ಏನ್ ಸಿಗುತ್ತೆ? ನಾರ್ಮಲ್ ಔಟ್ಪುಟ್ ಸಿಗುತ್ತೆ ಎಷ್ಟು? 360 ಯೂನಿಟ್ಸ್. ಕಾನ್ಸೆಪ್ಟ್ ಕ್ಲಿಯರ್? ಎಸ್ ಆರ್ ನೋ? ಈಸಿ ಇದೆ, ಡಿಫರೆಂಟ್ ಇದೆ? ಈಸಿ ಇದೆ, ವರ್ಲ್ಡ್ ಇದೆ, ಹೌದಾ? ನೆಕ್ಸ್ಟ್ ಅಲ್ಲಿ ಏನಾದರೂ ಮತ್ತೆ ವೇರಿಯೇಷನ್ ಆಗಿದೆ ನೋಡೋಣ. ಸಿ ದಿ ಕ್ವೆಶ್ಚನ್. ಆಕ್ಚುಯಲ್ ಔಟ್ಪುಟ್ ಇದೆ ಎಷ್ಟಿದೆ ನೋಡ್ರಿ? ಆಕ್ಚುಯಲ್ ಔಟ್ಪುಟ್ 340 ಯೂನಿಟ್ಸ್. ಆಕ್ಚುಯಲ್ ಔಟ್ಪುಟ್ is 340 units. Actual output is 340 units, but normal output is 360 units.
Normal criteria is what? We have to have produced 360 units, but actually we produced only 340 units. Okay, we produced less than that the normal criteria. Yes or no? Yes. Loss I know in income. ಈಗ ನನಗೆ ಹೇಳ್ರಿ, ಒಂದು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕಾಗಿತ್ತು ಯಾವ ಪ್ರೊಸೆಸ್ ಅಲ್ಲಿ? ಸೆಕೆಂಡ್ ಪ್ರೊಸೆಸ್. ಸೊ ಅಲ್ಲಿ ಸೆಕೆಂಡ್ ಪ್ರೊಸೆಸ್ ಯಾವುದು ಅಂದ್ರೆ ವಾಯ್ ಪ್ರೊಸೆಸ್ಗೆ ಹೋಗಿ ನಾವು ನಾರ್ಮಲ್ ಔಟ್ಪುಟ್ ಆಗಿ 360 ಯೂನಿಟ್ಸ್ ಉತ್ಪಾದನೆ ಮಾಡಬೇಕಾಗಿತ್ತು. ಇದು ನಾರ್ಮಲ್ ಕ್ರೈಟೇರಿಯಾ. ಅಟ್ಲೀಸ್ಟ್ ಎಷ್ಟು ಉತ್ಪಾದನೆ ಮಾಡಬೇಕು? 360 ಯೂನಿಟ್ಸ್. 360 ಯೂನಿಟ್ಸ್ ಅನ್ನು ಉತ್ಪಾದನೆ ಮಾಡಬೇಕಾಗಿತ್ತು. ಬಟ್ ಆಕ್ಚುಯಲ್ ದಲ್ಲಿ ಉತ್ಪಾದನೆ ಮಾಡಿದ್ವಿ ಎಷ್ಟು? 340 ಯೂನಿಟ್ಸ್. ಕ್ವಶನ್ ದಲ್ಲಿ ಕೊಟ್ಟಿದ್ದಾನೆ ಆಕ್ಚುಯಲ್ ಔಟ್ಪುಟ್ ಎಷ್ಟು? 340 ಯೂನಿಟ್ಸ್. 360 ಉತ್ಪಾದನೆ ಮಾಡಬೇಕಾಗಿತ್ತು, 340 ಉತ್ಪಾದನೆ ಮಾಡಿದ್ದೀವಿ. ಕಾನ್ಸೆಪ್ಟ್ ಏನಾಗ್ತಾ ಇದೆ? ಲಾಸ್ ಇನ್ಕಮ್ ಲಾಸ್ ಆಯ್ತು. ಹೌದಾ? ಲಾಸ್ ಆಯ್ತಾ? ಲಾಸ್ ಆಯ್ತಂದ್ರೆ ಯಾವ ಲಾಸ್ ಇದು? ಅಬ್ನಾರ್ಮಲ್ ಲಾಸ್. ಕ್ಲಿಯರ್ ಆಗ್ತಾ ಇದೆ? ಎಸ್ ಆರ್ ನೋ? ನೆಕ್ಸ್ಟ್. ಸೊ ಹಾಗಾದ್ರೆ ನೆಕ್ಸ್ಟ್ ವರ್ಕಿಂಗ್ ನೋಟ್ 3 ಏನ್ ಬೇಕು? ಅಬ್ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸ್ ಬೇಕು. ಇನ್ನು ಅಬ್ನಾರ್ಮಲ್ ಲಾಸ್ ಏನ್ ಬರುತ್ತೆ ಅಂದ್ರೆ ನಮ್ಮ ಕಡೆ ನಾರ್ಮಲ್ ಔಟ್ಪುಟ್ ಇದೆ. ಹೌದಾ? ಸೊ ನಾರ್ಮಲ್ ಔಟ್ಪುಟ್ ಮೈನಸ್ ಆಕ್ಚುಯಲ್ ಔಟ್ಪುಟ್ ಇಷ್ಟು ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಅಬ್ನಾರ್ಮಲ್ ಲಾಸ್ ಸಿಗುತ್ತೆ. ಹೌದಾ? ಸೊ ಅಬ್ನಾರ್ಮಲ್ ಲಾಸ್ ಸಿಗುತ್ತೆ ಅಂದ್ರೆ ಎಷ್ಟಾಗುತ್ತೆ ನೋಡಿ? ನಾರ್ಮಲ್ ಔಟ್ಪುಟ್ ಎಷ್ಟಿದೆ? 360 ಇದೆ, ಮೈನಸ್ ಆಕ್ಚುಯಲ್ ಔಟ್ಪುಟ್ 340. ಸೊ 340 ಸೊ ಈಕ್ವಲ್ ಟು ಎಷ್ಟು? 20 ಯೂನಿಟ್ಸ್. 20 ಯೂನಿಟ್ಸ್ ಇದೇನು? ಏನಾಯ್ತು? abnormal loss ಆಯ್ತು. ಕಾನ್ಸೆಪ್ಟ್ ಕ್ಲಿಯರ್? ಎಸ್ ಆರ್ ನೋ? ಎಸ್. ಸೊ abnormal loss ಆಯ್ತು. ದೆನ್ ಆಫ್ಟರ್ವರ್ಡ್ಸ್ ಇವುಗಳನ್ನು ನಾವು ಏನು ಮಾಡ್ತೀವಿ ಅಂದ್ರೆ ಮಾಡ್ತೀವಿ. ಲೈಕ್ ನಾರ್ಮಲ್ ಲಾಸ್ ಆಗಿದೆಲ್ಲ, ನಾರ್ಮಲ್ ಲಾಸ್ ಅನ್ನು ಮಾಡ್ತೀವಿ, ಹಾಗೆ ಇವುಗಳನ್ನು ಮಾಡ್ತೀವಿ. ಸೊ ಬಿಫೋರ್ ದಟ್ ನಾರ್ಮಲ್ ಲಾಸ್ ಅನ್ನು ನೋಡೋಣ. ನಾರ್ಮಲ್ ಲಾಸ್ ಎಷ್ಟಾಗಿದೆ? 90 ಯೂನಿಟ್ಸ್ ಆಗಿದೆಲ್ಲ. ಸೊ 90 ಯೂನಿಟ್ಸ್ ಗಳನ್ನು ಮಾಡ್ತೀವಿ. ಸೊ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? ಅದು ಎಷ್ಟು ಕೊಟ್ಟಿದ್ದಾನೆ? 8 ಕೊಟ್ಟಿದ್ದಾನೆ ಪರ್ ಯೂನಿಟ್. ಸ್ಕ್ರಾಪ್ ವ್ಯಾಲ್ಯೂ ಪರ್ ಯೂನಿಟ್ ಎಷ್ಟಿದೆ? 8 ರೂಪೀಸ್ ಇದೆ. ಹೌದಾ? ಸೊ 8 ರೂಪೀಸ್ ಇದೆ ಅಂದ್ರೆ ಅಷ್ಟಕ್ಕೆ ಮಾರ್ಬಿಡ್ರಿ. ನಾರ್ಮಲ್ ಲಾಸ್ ಅಂತೀವಿ. ನಾರ್ಮಲ್ ಲಾಸ್. ಸೊ ನಾರ್ಮಲ್ ಲಾಸ್ ಎಷ್ಟಾಗಿದೆ? 90 ಯೂನಿಟ್ಸ್. 90 ಯೂನಿಟ್ಸ್ ಆಗಿದೆ. ಸೊ ಹಾಗಾದ್ರೆ ಇನ್ನ ಎಷ್ಟಕ್ಕೆ ಮಾರಿದೀವಿ? 8 ಅಂತ ಹೇಳಿದ. ಸ್ಕ್ರಾಪ್ ವ್ಯಾಲ್ಯೂ ಪರ್ ಯೂನಿಟ್ 8 ಅಂತ ಹೇಳಿದಾನೆ. ಸೊ ಹಾಗಾದ್ರೆ 90 into 8 ಮಾಡಿ ಎಷ್ಟು ಬಂತು? 720. ಕ್ಲಿಯರ್? ಎಸ್ ಆರ್ ನೋ? ಈಗ 720 ಏನಾಯ್ತು? ಸ್ಕ್ರಾಪ್ ವ್ಯಾಲ್ಯೂ ಆಯ್ತು. ಆಫ್ಟರ್ವರ್ಡ್ಸ್ ಅಬ್ನಾರ್ಮಲ್ ಲಾಸ್ ಒಂದಾಗಿದೆ. ಹೌದಾ? ಸೊ ಅಬ್ನಾರ್ಮಲ್ ಲಾಸ್ ಅನ್ನ ಸಹಿತ ನಾವು ಏನ್ ಮಾಡ್ತೀವಿ? ನಮ್ಮ ಇನ್ಕಮ್ ದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ. ಹೌದಾ? ಸೊ ಟೋಟಲಿ ನಮ್ಮ ಫರ್ಮ್ಗೆ ಆದಂತ ಲಾಸ್ಗಳು. ಹೌದಾ? ಸೊ ನಮ್ಮ ಇನ್ಕಮ್ ದಲ್ಲಿ ಏನಾಗುತ್ತೆ? ಅದು ಅಡ್ಜಸ್ಟ್ ಆಗುತ್ತೆ. ಹೀಗಾಗಿ ಇಲ್ಲಿ ಅಬ್ನಾರ್ಮಲ್ ಲಾಸ್ ಅಂತೀವಿ. ಇಲ್ಲಿ ಏನಂತೀವಿ? ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸ್ ಅನ್ಬೇಕು. ಸೊ ಅಬ್ನಾರ್ಮಲ್ ಲಾಸ್ ಎಷ್ಟಾಗಿದೆ? 20 ಯೂನಿಟ್ಸ್ ಆಗಿದೆ. 20 ಯೂನಿಟ್ಸ್ ಲಾಸ್ ಆಗಿದೆ. ಬಟ್ ವಿ ಅಡ್ಜಸ್ಟ್ ದಟ್ ಇನ್ ಅವರ್ ಇನ್ಕಮ್ ದಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಳ್ತೀವಿ. ಹಾಗಾದ್ರೆ ಅದಕ್ಕೆ ಕಾಸ್ಟ್ ಪರ್ ಯೂನಿಟ್ ಬೇಕು. ಸೊ ಕಾಸ್ಟ್ ಪರ್ ಯೂನಿಟ್ ನಮ್ಮ ಕಡೆ ಇಲ್ಲ. ಹೌದಾ? ಕಾಸ್ಟ್ ಪರ್ ಯೂನಿಟ್ ನಮ್ಮ ಕಡೆ ಇಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕು? ಅದನ್ನ ಫೈಂಡ್ ಔಟ್ ಮಾಡಬೇಕು. ಲೆಟ್ಸ್ ಟೇಕ್ ದಿ ಅನದರ್ ಒನ್ ವರ್ಕಿಂಗ್ ನೋಟ್. ಸೊ ಕ್ಯಾನ್ ಐ ಹ್ಯಾವ್ ಇಟ್? ನೆಕ್ಸ್ಟ್ ತಗೋಣ.
then working note. So process y ದಲ್ಲಿ working note. So ಅದರಲ್ಲಿ ಎಷ್ಟು ನಂಬರ್ ಎಷ್ಟು working note number 4. So working note number 4 ಏನು ಬೇಕು ಅಂದ್ರೆ cost per unit. Cost per unit. So cost per unit ಬೇಕು. ಇಲ್ಲಿ cost per unit ಹೆಂಗ್ ಬರುತ್ತೆ ಅಂತ ಕೇಳಿದ್ರೆ total cost minus scrap value divided by ಏನು normal output. ನಾರ್ಮಲ್ ಔಟ್ಪುಟ್ ಮಾಡಬೇಕು ನಮಗೆ ಏನು ಸಿಗುತ್ತೆ ಅಂದ್ರೆ ಕಾಸ್ಟ್ ಪರ್ ಯೂನಿಟ್ ಸಿಗುತ್ತೆ. ಹಾಗಾದ್ರೆ ಟೋಟಲ್ ಕಾಸ್ಟ್ ಎಷ್ಟಿದೆ ಇವುಗಳನ್ನು ಟೋಟಲ್ ಮಾಡಬೇಕು 36,720 ಆಯ್ತು. ದೆನ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಇದೆ ನೋಡ್ರಿ, ನಾರ್ಮಲ್ ಲಾಸ್ ಮಾಡಿರಲ್ಲ ಎಷ್ಟು ಬಂದಿದೆ 720 ಬಂದಿದೆ. ಮೈನಸ್ 720 ಮಾಡಿ ಡಿವೈಡ್ ಬೈ ನಾರ್ಮಲ್ ಔಟ್ಪುಟ್ ಎಷ್ಟಿದೆ, ನಾರ್ಮಲ್ ಔಟ್ಪುಟ್ ಎಷ್ಟು ಬಂದಿತ್ತು 360. ಸೊ 360 ಮಾಡಿ ಎಷ್ಟು ಬಂತು rupees 100 per unit. So abnormal loss ಇದೆ, ಇದಕ್ಕೆ 100 ಅನ್ನು ತೆಗೆದುಕೊಳ್ಳಿ 100. So 20 into 100 2000. So 2000 ಆಯ್ತು. Afterwards we will close the process y account. So process y account ಅನ್ನು ಕ್ಲೋಸ್ ಮಾಡ್ತೀವಿ. ಹಾಗಾದ್ರೆ ಯಾವ ಸೈಡ್ ಜಾಸ್ತಿ ಇದೆ, ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅದೇ ಮೆಟೀರಿಯಲ್ ಏನಾಗುತ್ತೆ ಪ್ರೊಡಕ್ಟ್ ಆಗ್ತಿರುತ್ತೆ, ಕಂಟಿನ್ಯೂ ಆಗ್ತಿರುತ್ತೆ. ಸೊ ಟೋಟಲ್ ಎಷ್ಟಾಯ್ತು 450 ಓನ್ಲಿ ಯೂನಿಟ್ಸ್ ಮತ್ತು ಕಾಸ್ಟ್ ಅಷ್ಟೇ ತೆಗೆದುಕೊಳ್ಳಬೇಕು. ಕಾಸ್ಟ್ ಪರ್ ಯೂನಿಟ್ ಅವಶ್ಯಕತೆ ಇಲ್ಲ ನಮಗೆ ಈಗ. ನೆಕ್ಸ್ಟ್ ಸೊ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ 36,720 ಆಯ್ತು. ಸೊ ಫಾರ್ವರ್ಡ್ ಎಷ್ಟು ಕ್ರೆಡಿಟ್ ಸೈಡ್, ಸೊ ಕ್ರೆಡಿಟ್ ಸೈಡ್ ಫಾರ್ವರ್ಡ್ ಮಾಡಿ 450 ಆಮೇಲೆ ಇದು 36,720. ಹಾಗಾದ್ರೆ ಎಷ್ಟು ಉಳಿದು ಯೂನಿಟ್ಸ್, ಎಷ್ಟು 340. ಹಾ 340 ಅನ್ನ ಎಷ್ಟು 340 ಉಳಿದು ಹೌದಾ, ಇವುಗಳನ್ನ ಏನ್ ಮಾಡಬೇಕು ನೆಕ್ಸ್ಟ್ ಪ್ರೊಸೆಸ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ ಪ್ರೊಸೆಸ್ ಜೆಡ್ ಅಕೌಂಟ್ ಅನ್ಬೇಕು. ದೆನ್ ನೀವು ಬ್ರಾಕೆಟ್ ನಲ್ಲಿ ಏನು ಬರೀಬಹುದು ಅಂದ್ರೆ ಇದನ್ನ ಔಟ್ಪುಟ್ ಟ್ರಾನ್ಸ್ಫರ್ ಟು ಪ್ರೊಸೆಸ್ ಜೆಡ್ ಅಕೌಂಟ್. ಕ್ಲಿಯರ್? ಬ್ರಾಕೆಟ್ ನಲ್ಲಿ ಏನು ಬರಬೇಕಿದೆ, ಏನೋ ಔಟ್ಪುಟ್ ಟ್ರಾನ್ಸ್ಫರ್ ಟು ಪ್ರೊಸೆಸ್ ಜೆಡ್ ಅಕೌಂಟ್, ಲಾಸ್ಟ್ ಜೆಡ್ ಇದೆ. ಹಾಗಾದ್ರೆ ಸೊ ಕಾಸ್ಟ್ ಪರ್ ಯೂನಿಟ್ ಬೇಕು, ಇದನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ ಎಷ್ಟಿದೆ 100 ಇದೆ. ಸೊ ಇಂಟು 100 ಮಾಡ್ರಿ ಎಷ್ಟು ಬಂತು 34,000. ಸೊ 34,000 ಆಯ್ತು. ಇವೆಲ್ಲರೂ ಟೋಟಲ್ ಮಾಡಿದಾಗ 1 ಸೆಕೆಂಡ್ 36,720 ಬರಬೇಕು. ಬರುತ್ತೆಲ್ಲ ಚೆಕ್ ಮಾಡಿ, ಬರುತ್ತಾ? ಎಸ್. ನೆಕ್ಸ್ಟ್ ಟ್ರಾನ್ಸ್ಫರ್ ದಿಸ್ ಬ್ಯಾಲೆನ್ಸ್ ಟು ವಿಚ್ ಅಕೌಂಟ್, ಜೆಡ್ ಅಕೌಂಟ್. ಜೆಡ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ರಿ ಹೇಳಿದನಲ್ಲ, ಜನರಲ್ ಎಂಟ್ರಿ ಓದ್ಲಿಕ್ಕೆ ಬಂದ್ರೆ ಓದ್ರಿ, ಇಲ್ಲ ಅಂದ್ರೆ ಕ್ರಾಸ್. ಜನರಲ್ ಎಂಟ್ರಿ ಏನಾಯ್ತು ಹಾ y account. Clear? That means process z account debtor to process y account ಆಯ್ತು. So process z account debtor to ಅಥವಾ to ಅನ್ಬೇಡ ಡೈರೆಕ್ಟ್ ತಗೊಳ್ಳಿ. ಏನಿದೆ process ಯಾವ ಅಕೌಂಟ್ y account. So ಎಷ್ಟು 340 ಲಾಸ್ಟ್ ಯೂನಿಟ್ ಗೆ ಔಟ್ಪುಟ್ ಆದದ್ದು ನೆಕ್ಸ್ಟ್ ಯೂನಿಟ್ ಗೆ ಇನ್ಪುಟ್ ಆಗುತ್ತೆ. ಸೊ ರೇಟ್ 100 ಇದೆ. ಆಮೇಲೆ ಎಷ್ಟು ಅಮೌಂಟ್ 44,000. ಕ್ಲಿಯರ್? ಎಸ್ ಆರ್ ನೋ? ನೆಕ್ಸ್ಟ್ ಸೊ ಹಾಗಾದ್ರೆ ನೆಕ್ಸ್ಟ್ ಏನಿದೆ ಮತ್ತೆ ಆಸ್ ಯೂಶುವಲ್ ಸನ್ಡ್ರಿ ಮೆಟೀರಿಯಲ್ಸ್ ಇದೆ. ಹೌದಾ, ಟೇಕ್ ದಟ್ ಸನ್ಡ್ರಿ ಮೆಟೀರಿಯಲ್ಸ್ ಎಷ್ಟು, ಸನ್ಡ್ರಿ ಮೆಟೀರಿಯಲ್ಸ್ ಎಷ್ಟಿದೆ
2050. So 2050 ಇದೆ 2050. The next one ಏನಿದೆ ಡೈರೆಕ್ಟ್ ಲೇಬರ್ ಇದೆ. Let's take the direct labor. Direct labor ಎಷ್ಟಿದೆ 2800. The next production overhead ಇದೆ. So production overhead ಎಷ್ಟಿದೆ 2800. Same 100% ಇದೆ. So 2800 ಆಗಿದೆ. ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಬರೀ ಏನಾದ್ರು ಮತ್ತೆ ನಾರ್ಮಲ್ ಲಾಸ್ ಅಂತ ಏನಾದ್ರು ಕೊಟ್ಟಿದ್ದಾನೆ ಹೌದಾ? ಹಾಗಾದ್ರೆ once again we require what? Working note. Okay, let's take working note. Can I have it? Yes. Then working note number is C ಅಲ್ಲ? C process ಯಾವುದು Z. So process Z ಅದರಲ್ಲಿ number 1 normal loss rate. So normal loss. So normal loss equals to ಹೆಂಗ್ ಬರುತ್ತೆ percentage of input. Percentage of input ಬೇಕಾ? So input ಎಷ್ಟಿದೆ 340 units ಇದೆ. So is equal to 340 into ಎಷ್ಟು percent? 25%. So into 25% ಮಾಡಿ 85 units. Yes, 85 units. So ಏನು ಬಂತು ಅಂತ ಕೇಳಿದ್ರೆ ನಮ್ದು ನಾರ್ಮಲ್ ಲಾಸ್ ಬಂತು ಹೌದಾ? ಸೈಮಲ್ಟೇನಿಯಸ್ ಆಗಿ ಬರೆದು ಬಿಡೋಣ. ಸೊ ಹಾಗಾದ್ರೆ ತೆಗೆದುಕೊಳ್ಳ್ರಿ ನಾರ್ಮಲ್ ಲಾಸ್ ಎಷ್ಟು 85 units ಆಯ್ತು. ದೆನ್ ಇನ್ನ ಕಾಸ್ಟ್ ಪರ್ ಯೂನಿಟ್ ಅಂತ ಬಂದಾಗ ಈ 85 units ಗಳಿಗೆ ಏನು ಲಾಸ್ ಆಗಿದಾವೋ ನಾರ್ಮಲಿ ಅವುಗಳನ್ನು ಮಾರಿದ್ದಾರೆ ಎಷ್ಟು ಪರ್ ಯೂನಿಟ್ ಗೆ 10 per unit ಅಂತ ಹೇಳಿದ. ಸೊ 10 ತಗೊಳ್ಳಿ ಎಷ್ಟಾಗುತ್ತೆ 850. That's clear? Yes. The next. So normal loss ಆಯ್ತು. Afterwards ನಮಗೆ ಏನು ಬೇಕು ಅಂತ ಕೇಳಿದ್ರೆ ಇನ್ನ ನಾರ್ಮಲ್ ಔಟ್ಪುಟ್ ಗೊತ್ತಾಗಬೇಕು ಎಷ್ಟಿತ್ತು ಅಂತ. ಸೊ let's take working note number 2. ಏನು ಬೇಕು normal output. So normal output equals to ಹೆಂಗ್ ಬರುತ್ತೆ input minus normal loss. So input is 340 units minus normal loss of 85 units. So 85 units is equal to 255 units. Clear? That means normal output is 255. That means in the process Z we have to have produced or the firm have to have produced 255 units. Okay, so process startದಲ್ಲಿ firm at least ಎಷ್ಟು ಉತ್ಪಾದನೆ ಮಾಡಬೇಕು 255 ಮಾಡಬೇಕು. ಬಟ್ ಆಕ್ಚುಲಿ ಎಷ್ಟು ಉತ್ಪಾದನೆ ಮಾಡಿದ 270. ಹಾಗಾದ್ರೆ ನಾರ್ಮಲ್ ಕ್ರೈಟೀರಿಯಾಗಿಂತ ಜಾಸ್ತಿ ಉತ್ಪಾದನೆ ಮಾಡಿದನೋ ಏನು ಕಡಿಮೆ ಉತ್ಪಾದನೆ ಮಾಡಿದ ಜಾಸ್ತಿ. ಹಾಗಾದ್ರೆ ಜಾಸ್ತಿ ಉತ್ಪಾದನೆ ಮಾಡಿದರೆ ಫರ್ಮ್ಗೆ ಗೇನ್ ಆಯ್ತು ಏನು ಲಾಸ್ ಆಯ್ತು? ಗೇನ್ ಆಯ್ತು ಹೌದಾ? ಗೇನ್ ಆಕ್ಚುಲ್ ನಲ್ಲಿ ಎಷ್ಟು ಮಿನಿಮಮ್ ಎಷ್ಟು 255 ಉತ್ಪಾದನೆ ಮಾಡಬೇಕಾಗಿತ್ತು 270 ಉತ್ಪಾದನೆ ಮಾಡಿದ್ದಾರೆ ಅಂದ್ರೆ ಜಾಸ್ತಿ ಮಾಡಿದ್ದಾರೆ. ಹಾಗಾದ್ರೆ ಏನಾಯ್ತು ಹೌದಾ? ಸೊ ಗೇನ್ ಆದ್ರೆ ಗೇನ್ ಅನ್ನ ಕನ್ವರ್ಟ್ ಮಾಡಬೇಕು ಹೌದಾ? ಸೊ ಅದಕ್ಕೊಂದು ವರ್ಕಿಂಗ್ ನೋಟ್ ಸಿಗಬೇಕು ನಮಗೆ. ವರ್ಕಿಂಗ್ ನೋಟ್ ಎಷ್ಟು 3. ವರ್ಕಿಂಗ್ ನೋಟ್ ನಂಬರ್ 3 ಹೌದಾ? ವರ್ಕಿಂಗ್ ನೋಟ್ ನಂಬರ್ ಎಷ್ಟಾಯ್ತು 3 ಏನ್ ಬೇಕು ಅಂದ್ರೆ abnormal gain ಬೇಕು ಹೌದಾ? ಸೊ abnormal gain equals to ಹೆಂಗ್ ಬರುತ್ತೆ ಅಂದ್ರೆ ಲಾರ್ಜೆಸ್ಟ್ ಆಗಿದೆ ಈಗ ಆಕ್ಚುअल ಔಟ್ಪುಟ್ ಇದೆ. ಸೊ
ಮೈನಸ್ ನಾರ್ಮಲ್ ಔಟ್ಪುಟ್ ಮಾಡಬೇಕು ಹೌದಾ ಸೊ ಹಾಗಾದ್ರೆ ಆಕ್ಚುಯಲ್ ಔಟ್ಪುಟ್ ಎಷ್ಟಿದೆ 270 ಇದೆ ಮೈನಸ್ ಇನ್ನ 255 ಇದೆ 255 ಎಷ್ಟು ಬಂತು 15 ಮಿನಿಟ್ಸ್ 15 ಮಿನಿಟ್ಸ್ ಏನು ಬಂತದು abnormal ಓಕೆ ಸೊ abnormal ಗೇನ್ ಆಗಿ 15 ಮಿನಿಟ್ಸ್ ಬಂತು ಸೊ ಈ 15 ಮಿನಿಟ್ಸ್ ಗೆ ಸರ್ಪ್ಲಸ್ ಆಗಿ ನಾವು ಏನು ಮಾಡ್ತೀವಿ ಅಂದ್ರೆ ತೆಗೆದುಕೊಂಡು ಹೋಗ್ಬಿಡ್ತೀವಿ ಎಸ್ ಸೊ ಗೇನ್ ಆದದ್ದನ್ನ ನಮ್ಮ ಎಕ್ಸ್ಪೆನ್ಸ್ ಗಳಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ಹೌದಾ ಸೊ ಅಬ್ನಾರ್ಮಲ್ ಲಾಸ್ ಆದ್ರೆ ಇನ್ಕಮ್ ದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಬ್ನಾರ್ಮಲ್ ಲಾಸ್ ಆದಾಗ ಇನ್ಕಮ್ ದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಬ್ನಾರ್ಮಲ್ ಗೇನ್ ಆದಾಗ ನಾವು ಎಕ್ಸ್ಪೆನ್ಸ್ ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಓಕೆ ಹೀಗಾಗಿ ಯಾವ ಸೈಡ್ ಹೋಗುತ್ತದು ಪ್ರೋಸೆಸ್ ಡೆಬಿಟ್ ಸೈಡ್ ಹೋಗುತ್ತೆ ಸೊ ಟು ಸಾರಿ ಡೈರೆಕ್ಟ್ ಏನ್ ಮಾಡಿ abnormal gain ಎಷ್ಟು 15 ಮಿನಿಟ್ಸ್ 15 ಮಿನಿಟ್ಸ್ ಆಯ್ತು ಹೌದಾ ಸೊ 15 ಮಿನಿಟ್ಸ್ ಆಗಿದೆ ಬಟ್ ಅದರ ರೇಟ್ ಗೊತ್ತಿಲ್ಲ ನಮಗೆ ಹೌದಾ ರೇಟ್ ಅನ್ನು ಫೈಂಡ್ ಔಟ್ ಮಾಡಬೇಕು ರೇಟ್ ಫೈಂಡ್ ಔಟ್ ಮಾಡಬೇಕಂದ್ರೆ once again we require the another one working note which one is that cost per unit yes take last working note number 4 cost per unit so cost per unit equals to ಹೆಂಗ್ ಬರುತ್ತೆ total cost minus scrap value divided by normal output ಆಯ್ತಾ normal output so total expense total cost ಎಷ್ಟಿದೆ ನೋಡಿ total ಮಾಡಿ cost 41,650 so 650 minus scrap value ನೋಡಿ ಎಷ್ಟಕ್ಕೆ ಮಾರಿದ್ದಾರೆ ನೋಡಿ ನಾರ್ಮಲ್ ಲಾಸ್ ಅನ್ನು 850 ಗೆ ಮಾರಿದ್ದಾರೆ that is scrap value minus 850 ಆಯಿತು so divide by normal output ಎಷ್ಟು ಬಂದದ 255 ಬಂದಿದೆ ಸಾರಿ ಎಷ್ಟು 255 ಮಿನಿಟ್ಸ್ ಬಂದಿದೆ so 255 ಮಿನಿಟ್ಸ್ ಎಷ್ಟು ಬಂತು 160 rupees ಎಷ್ಟು 160 per unit clear ಹೆಂಗ್ ಗೊತ್ತಾಯ್ತು 160 that's clear so ಅದನ್ನ 160 ತೆಗೆದುಕೊಂಡು ಇಲ್ಲಿ 15 into 160 ಎಷ್ಟಾಯ್ತು 2400 so 2400 ಆಯ್ತು finally close this account so ಈ ಅಕೌಂಟ್ ಅನ್ನು ಕ್ಲೋಸ್ ಮಾಡಿ ಈ ಸೈಡ್ is more debit side is more so total units 355 so 355 clear 340 ಇದೆ 115 ಸರ್ಪ್ಲಸ್ ಬಂದಿದೆ ನೋಡಿ ಹೌದಾ ಸೊ ಇದು ಏನಾಗಿದೆ ಹೌದಾ ಎಸ್ ಫ್ರಮ್ P&L ಅಕೌಂಟ್ ಬಂದಾಗ P&L ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಹೋಗುತ್ತೆ ಒಂದು ಅಕೌಂಟ್ ಇಂದ ಇನ್ನೊಂದು ಅಕೌಂಟ್ ಅಂತ ಹೇಳ್ತೀನಿ ನಾನು ಕ್ರಾಸ್ ಹೋಗುತ್ತೆ ಸೊ P&L ಅಕೌಂಟ್ ಅಲ್ಲಿ ಇಲ್ಲಿ ಹೋಗುತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಹೋಗುತ್ತೆ ಏನಾಗಿದೆ ಆಮೇಲೆ ಇಲ್ಲಿ ಲಾಸ್ ಅನ್ನು ಬರ್ತೀವಿ ಇಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಅಡ್ಜಸ್ಟ್ ಮಾಡಿವಿ ನಾವು ಪ್ರೋಸೆಸ್ ಅಲ್ಲಿ ಸೊ ಲಾಸ್ ಆಗಿದೆ ಲಾಸ್ P&L ಅಕೌಂಟ್ ಯಾವ ಸೈಡ್ ಹೋಗುತ್ತೆ ಡೆಬಿಟ್ ಸೈಡ್ ಹೋಗುತ್ತೆ ಸೊ P&L ಅಕೌಂಟ್ ನೇಚರ್ ಏನು ನೇಚರ್ ಆಫ್ P&L ಅಕೌಂಟ್ ನಾಮಿನಲ್ ಅಕೌಂಟ್ ಏನು ಹೇಳುತ್ತೆ ಡೆಬಿಟ್ ಆಲ್ ಎಕ್ಸ್ಪೆನ್ಸ್ ಅಂಡ್ ಲಾಸಸ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್ ಏನೆಲ್ಲ ಎಕ್ಸ್ಪೆನ್ಸ್ ಅಂಡ್ ಲಾಸಸ್ ಆಗ್ತಾವೆಲ್ಲ ಡೆಬಿಟ್ ಸೈಡ್ ಬರೀತೀವಿ ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್ ಅಂಡ್ ಗೇನ್ಸ್ ಬರೀತೀವಿ ಇಲ್ಲಿ ಏನು ಪ್ರೋಸೆಸ್ ಅಲ್ಲಿ ಆಗಿದನೋ ಇದು P&L ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಹೋಗುತ್ತೆ ಇನ್ಕಮ್ ಆಗಿದೆ ಕ್ರೆಡಿಟ್ ಸೈಡ್ ಅಲ್ಲಿ ಹೋಗುತ್ತೆ ಬಟ್ ಇಲ್ಲಿ ಪ್ರೋಸೆಸ್ ನಲ್ಲಿ ಬಂದಾಗ ಅಡ್ಜಸ್ಟ್ಮೆಂಟ್ ಎಲ್ಲಾಯಿತು ಎಕ್ಸ್ಪೆನ್ಸ್ ನಲ್ಲಿ ಆಯಿತು ಕಾನ್ಸೆಪ್ಟ್ ಕ್ಲಿಯರ್ ಎಸ್ ದ ನೆಕ್ಸ್ಟ್ ಸೊ ಇನ್ ಟೋಟಲ್ ಕಾಸ್ಟ್ 44,450 only 50 so 44,050 clear forward this balance to credit side
355, then this is 44,050. So ಹಾಗಾದ್ರೆ ಡಿಫರೆನ್ಸ್ ಉಳಿತಲ್ಲ, ಡಿಫರೆನ್ಸ್ ಉಳಿತು. ಆ ಡಿಫರೆನ್ಸ್ ಅನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಲಾಸ್ಟ್ ಪ್ರೋಸೆಸ್ ಉಳಿತು, ಲಾಸ್ಟ್ ಪ್ರೋಸೆಸ್ ಇದೆ. ಸೊ ಇಲ್ಲಿ ಮೇಲೆ ಹೋಗಬೇಕು ಫಿನಿಶ್ಡ್ ಸ್ಟಾಕ್. ಸೊ ಫಿನಿಶ್ಡ್ ಸ್ಟಾಕ್, ಫಿನಿಶ್ಡ್ ಸ್ಟಾಕ್. ಓಕೆ, ಸೊ ಫಿನಿಶ್ಡ್ ಸ್ಟಾಕ್ ಎಷ್ಟು ಉಳಿತು? 270. ಆಮೇಲೆ 270 ಉಳಿದಿದ್ದು ರೇಟ್. ರೇಟ್ ಅಲ್ಲಿ ಬಂದಾಗ ನಮ್ಮಲ್ಲಿ ರೇಟ್ ಅನ್ನು ಫೈಂಡ್ ಔಟ್ ಮಾಡಿ. ಎಷ್ಟಿದೆ? 160 ಇದೆ. ಸೊ 160 ತಗೊಳ್ಳಿ. 270 into 160 200. ಸೊ once again ಇದು ಟೋಟಲ್ ಮಾಡಿದಾಗ 44,050 ಬರಬೇಕು. ಬಂದ್ರೆ ಸರಿ, ಇಲ್ಲ ಅಂದ್ರೆ ರಾಂಗ್. ಬರತ್ತಾ ಇಲ್ಲ ಚೆಕ್ ಮಾಡಿ. ಬರತ್ತಾ? ಮತ್ತೆ ಬರಲಿಕ್ಕೆ ಬೇಕು. ಕ್ಲಿಯರಾ? ಎಸ್. ದ ನೆಕ್ಸ್ಟ್ ಇನ್ನೊಂದು, ಈ ಕ್ವಶನ್ ಅಲ್ಲಿ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ಕೇಳಿಲ್ಲ. ಹೌದಾ? ನಾವು ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಬಿಡಿಸಬಹುದು. ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಹೇಗೆ ಬಿಡಿಸಬೇಕು? ಇಲ್ಲಿ ನಾವು ಅಬ್ನಾರ್ಮಲ್ ಲಾಸ್ ಮತ್ತು ಅಬ್ನಾರ್ಮಲ್ ಗೇನ್ ಎರಡು ಅಕೌಂಟ್ ಹಾಕಿದ್ದೀವಿ. ಹೌದಾ? ನೀವು ಏನ್ ಮಾಡಬಹುದು? ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ತಗೋಬಹುದು. ಜಸ್ಟ್ ನಾನು ನಿಮಗೆ ಹೇಳ್ತೀನಿ ಯಾವ ರೀತಿ ಬರುತ್ತೆ. ಸೊ ಇನ್ ಕೇಸ್ ಜಸ್ಟ್ ಅಸ್ಯೂಮ್ ದಟ್, ಏನೋ ಒಂದು ಅಸಂಪ್ಷನ್ ಮಾಡ್ಕೋರಿ. ಇಲ್ಲಿ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ಹೆಡಿಂಗ್ ಹಾಕಿರಿ. ಹಾಗಾದ್ರೆ ಇಲ್ಲಿ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಅಂತ ಬಂದದ ನೋಡಿ. ರೀಡ್ ದಿ ಜರ್ನಲ್ ಎಂಟ್ರಿ. ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಡೇಟಾ ಟು ಪ್ರೋಸೆಸ್ ಜೆಡ್ ಅಕೌಂಟ್ ಅಂತ ಇದೆ. ಹಿಂಗೆ ಆಗುತ್ತೆ ಎಂಟ್ರಿ. ಸೊ ಏನಾಗುತ್ತೆ? ಇಲ್ಲಿ ಫಿನಿಶ್ಡ್ ಅಂತ ತಿಳ್ಕೊಳ್ಳೋಣ. ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಡೇಟಾ ಟು ಪ್ರೋಸೆಸ್ ಜೆಡ್ ಅಕೌಂಟ್ ಅನ್ಬೇಕು. ಅಮೌಂಟ್ ಬರದ ಅದೆಷ್ಟು ಅಮೌಂಟ್ ಇದೆ ಅದನ್ನ ಬರೆದು ಕ್ಲೋಸ್ ಮಾಡಿಡ್ಬೇಕು. ಹೌದಾ? ಸೊ ಇದು ಏನಂದ್ರೆ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಹಾಕಿದ್ರೆ. ಓಕೆ, ಸೊ ಇನ್ ಕೇಸ್ ನೀವು ಏನು ಮಾಡಬಹುದು, ಇದನ್ನ ಈ ರೇಟ್ ಇದನ್ನ ಸಹಿತ ತಗೋಬಹುದು. ಯಾವುದು ಫಿನಿಶ್ಡ್ ಸ್ಟಾಕ್ ಇದೆ, 3 ಕಾಲಮ್ಸ್ ಗಳನ್ನ ತೆಗೆದುಕೊಂಡಲ್ಲಿ 3 ಕಾಲಮ್ಸ್ ಗಳನ್ನು ತೆಗೆದುಕೊಂಡು ಒಂದು ಔಟ್ಪುಟ್, ಒಂದು ಯೂನಿಟ್ಗೆ ಒಂದು ಯೂನಿಟ್, ಇನ್ನೊಂದು ಕಾಸ್ಟ್ ಪರ್ ಯೂನಿಟ್, ಇನ್ನೊಂದು ಟೋಟಲ್ ಕಾಸ್ಟ್. ಓಕೆ, ಸೊ ಇವುಗಳನ್ನು ತೆಗೆದುಕೊಂಡು ಏನು ಮಾಡಬೇಕು? ಡೆಬಿಟ್ ಸೈಡ್ ಆಯ್ತು, ಇದನ್ನು ಕ್ಲೋಸ್ ಮಾಡಬೇಕು. ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಬೇಕು. ಕ್ರೆಡಿಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ ಇಲ್ಲಿಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದುಕೊಡ್ಬೇಕು. ಏನು ಬರಬೇಕು? ಬ್ಯಾಲೆನ್ಸ್ ಕ್ಯಾರಿ ಡೌನ್. ಯಾವ ಅಕೌಂಟ್ ಇದು? ಫಿನಿಶ್ಡ್ ಸ್ಟಾಕ್ ಅಕೌಂಟ್. ಓಕೆ, ಈ ಕ್ವಶನ್ ದಲ್ಲಿ ಕೇಳಿಲ್ಲಾಗಿದ್ದ ನಾವೇನಾದ್ರೂ ಬಿಡಿಸಿದ್ವಿ ಅಷ್ಟೇ. ಹೌದಾ? ಬಂದ್ರೆ ಬಟ್ ಇನ್ ಕೇಸ್ ಎಕ್ಸಾಮ್ಗೆ ಬಂದ್ರೆ ಈ ತರ ಬಿಡಿಸ್ಬೇಕು. ಕಾನ್ಸೆಪ್ಟ್ ಕ್ಲಿಯರ್? ಎಸ್. ದ ನೆಕ್ಸ್ಟ್ ಮುಂದೆ ಹೋಗೋಣ. ಅಬ್ನಾರ್ಮಲ್ ಲಾಸ್ ಹೋಗೋಣ. ಅಬ್ನಾರ್ಮಲ್ ಲಾಸ್. ಸೊ ಅಬ್ನಾರ್ಮಲ್ ಲಾಸ್ ಗೆ ಬರಿ. ಹಾಗಾದ್ರೆ ಅಬ್ನಾರ್ಮಲ್ ಲಾಸ್ ಅಕೌಂಟ್ ಮೊದಲಿಗೆ ಅಬ್ನಾರ್ಮಲ್ ಲಾಸ್ ಎಲ್ಲಾಗಿದೆ ನೋಡಿ. ಎಲ್ಲಿ ಅಬ್ನಾರ್ಮಲ್ ಲಾಸ್ ಎಲ್ಲಾಗಿದೆ? ಪ್ರೋಸೆಸ್ Y ದಲ್ಲಾಗಿದೆ. ಎಸ್ ಆರ್ ನೋ? ಎಸ್. ಎಲ್ಲಾಗಿದೆ? ರೀಡ್ ದಿ ಜರ್ನಲ್ ಎಂಟ್ರಿ. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೇಟಾ ಟು ಪ್ರೋಸೆಸ್ Y. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೇಟಾ ಟು ಪ್ರೋಸೆಸ್ Y ಇದೆ. ಎಸ್. ಸೊ ಹಿಂಗೆ ಆಗಬೇಕು. ಅಬ್ನಾರ್ಮಲ್ ಲಾಸ್ ಅಕೌಂಟ್ ಡೇಟಾ ಟು ಏನು? ಪ್ರೋಸೆಸ್ ಯಾವ ಅಕೌಂಟ್? Y ಅಕೌಂಟ್. ಎಷ್ಟು ಅಮೌಂಟ್? 2000 ಇದೆ. ಈ 2000 ಏನು ಬಂತು? ಇಂಟು ಬ್ರಾಕೆಟ್ 20 into 100. ಗೊತ್ತಾಯ್ತಾ? ಎಸ್ ಆರ್ ನೋ? ಎಸ್. ದ ನೆಕ್ಸ್ಟ್. ಹಾಗಾದ್ರೆ ಅಬ್ನಾರ್ಮಲ್ ಲಾಸ್ ಏನು ಆಗಿದೆ? ಓಕೆ, ಎಷ್ಟು? 20 ಯೂನಿಟ್ಸ್. ಬಟ್ ಈ 20 ಯೂನಿಟ್ಸ್ ಗಳನ್ನ ನಾವು ಲಾಸ್ ಆಗಿದೆ ಅಂದ್ರೆ ಅಷ್ಟು ಅವುಗಳನ್ನ ಸ್ಕ್ರಾಪ್ ವ್ಯಾಲ್ಯೂ ಗೆ ಮಾರಿಬಿಡ್ತೀವಿ. ಅವುಗಳನ್ನ ಫಾರ್ಮದಲ್ಲಿ ಇಡೋದಿಲ್ಲ ಹಾಗೆ. ಹೌದಾ? ಸೊ ಅವುಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಸ್ಕ್ರಾಪ್ ವ್ಯಾಲ್ಯೂಗೆ ಮಾರಿ ಅಡ್ಜಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಹೌದಾ? ಸೊ ಹಾಗಾದ್ರೆ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿದೆ? ಪ್ರೋಸೆಸ್ Y ನೋಡಿ. ಪ್ರೋಸೆಸ್ Y ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿದೆ? 8 ಇದೆ. ಹೌದಾ? 8 per ಯೂನಿಟ್ ಇದೆ. 8 per ಯೂನಿಟ್ ಇದೆ ಅಂದ್ರೆ ಮಾಡಿದ್ರು ಅಂದ್ರೆ ಹೋಯ್ತು. ಸೇಲ್ ಆಫ್ ಸ್ಕ್ರಾಪ್ ಇನ್ಕಮ್ ಬಂತು.
by sale of scrap ಅಂದ್ರೆ ಸೇಲ್ ಆಫ್ ಸ್ಕ್ರಾಪ್ ಹೆಂಗ್ ಬರುತ್ತೆ ಅಂತ ಕೇಳಿದ್ರೆ 20 ಯೂನಿಟ್ಸ್ ಇದಾವ just 20 ಇದಾವ 20 ಯೂನಿಟ್ಸ್ ಇದಾವ into 8 per unit so 20 into 8 ಮಾಡಬೇಕು ಎಷ್ಟು 160 ಬಂತು yes clear then ಹಾಗಾದ್ರೆ ಈ ಅಕೌಂಟ್ ಅನ್ನು ಕ್ಲೋಸ್ ಮಾಡಬೇಕು ನೋಡಿ ಯಾವ ಸೈಡ್ ಜಾಸ್ತಿ ಇದೆ ಡೆಬಿಟ್ ಸೈಡ್ ಜಾಸ್ತಿ ಇದೆ ಮೊದಲು ಇದನ್ನ ಟೋಟಲ್ ಮಾಡಿ 2000 ಆಯ್ತು after that forward that to credit side 2000 so difference is equal to 1840 ಉಳಿತು so ಈ 1840 ಗೆ ಏನಂತ ಕರೀತೀವಿ ಅಂದ್ರೆ ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ so by costing profit and loss account ಅಂತ ಕರೀತೀವಿ this is the balancing figure clear the next ಇನ್ನ ಏನು ಬರಿ ಮುಗಿತದ abnormal loss ಸಿಸ್ಟಮ್ ಸಿಂಪಲ್ ಇದೆ ಒಳ್ಳೆ ಏನಿದೆ ಹೌದಾ the next so abnormal loss abnormal gain account ಬರಿ ಈಗ abnormal gain account ಗೆ ಬಂದಾಗ abnormal gain ಎಲ್ಲಿ ಬರ್ತದೆ ನೋಡಿ process z ದಲ್ಲಿ ಬರ್ತದೆ so ಹಾಗಾದ್ರೆ read the journal entry process z account debtor to abnormal gain process z account debtor to abnormal gain ಆಗಿದೆ ಅಂದ್ರೆ process z account debtor to abnormal gain ಅಂದ್ರೆ abnormal gain ಎಷ್ಟು ಬರ್ತದೆ ಹೆಡಿಂಗ್ ನಂಬರ್ ಬೇಕು ಅಂದ್ರೆ ಯಾವ ಸೈಡ್ ರೈಟ್ ಸೈಡ್ ಏನು by process z account so z account so ಎಷ್ಟಿದೆ abnormal gain 2400 so 2400 ಆಯ್ತು ಇನ್ನ ಈ 2400 ಹೇಗೆ ಬರುತ್ತೆ 15 into 160 concept clear ಆಗ್ತದೆ yes the next can I repeat yes then ಇನ್ನ ಇಲ್ಲಿ abnormal gain ಆದ್ರೂ ಸಹಿತ ಒಂದು ಯೂನಿಟ್ ಎಕ್ಸ್ಟ್ರಾ ಅಡಿಷನಲ್ ಯೂನಿಟ್ಸ್ ಗಳು ಬಂದವಲ್ಲ ಅವುಗಳನ್ನು ಮಾರಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಹೌದಾ ಮತ್ತೆ ಅದನ್ನ ಸೇಲ್ ಆಫ್ ಸ್ಕ್ರಾಪ್ ಅನ್ನಬೇಕು ಸೊ ಸೇಲ್ ಆಫ್ ಸ್ಕ್ರಾಪ್ ಅಂದಾಗ abnormal gain ಯಾವ ಸೈಡ್ ಬರುತ್ತೆ ಡೆಬಿಟ್ ಸೈಡ್ ಇಲ್ಲಿ ಟು ಸೇಲ್ ಆಫ್ ಸ್ಕ್ರಾಪ್ ಒಂದು ಅಡಿಷನಲ್ ಆಗಿ 15 ಯೂನಿಟ್ಸ್ ಬಂದಿದ್ವಲ್ಲ ಸೊ ಆ ಯೂನಿಟ್ಸ್ ಗಳನ್ನ ನಾವು ಮಾರಿ ಎಕ್ಸ್ಪೆನ್ಸ್ ಗಳಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಅಡಿಷನಲ್ ಯೂನಿಟ್ಸ್ ಗಳನ್ನ ಏನೋ ಎಕ್ಸ್ಟ್ರಾ ನಾವು ಏನು ಲಾಭ ಆಗಿತ್ತು ಗೇನ್ ಆಗಿತ್ತು ಆ ಗೇನ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ಎಕ್ಸ್ಪೆನ್ಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ಹೌದಾ ಸೊ ಹಾಗಾದ್ರೆ ಸೊ ಸೇಲ್ ಆಫ್ ಸ್ಕ್ರಾಪ್ ಅಂದಾಗ ಎಷ್ಟು ಯೂನಿಟ್ಸ್ ಗಳದು 15 ಯೂನಿಟ್ಸ್ ಇದೆ ಇಂಟು ಸ್ಕ್ರಾಪ್ ವ್ಯಾಲ್ಯೂ ಎಷ್ಟು 10 ಯೂನಿಟ್ಸ್ ಸಾರಿ 10 per unit ಅಂತ ಇದೆ ಸೊ ಇಂಟು 10 ಮಾಡಿ ಎಷ್ಟು ಬಂತು 150 ಬಂತು yes now close this account so ಈ ಅಕೌಂಟ್ ಅನ್ನು ಕ್ಲೋಸ್ ಮಾಡಿ ಈ ಸೈಡ್ ಇದೆ ರೈಟ್ ಸೈಡ್ ಎಷ್ಟು 2400 ಆಯ್ತು ಹೌದಾ ಸೊ 2400 ಫಾರ್ವರ್ಡ್ ಆಯ್ತು ಡೆಬಿಟ್ ಸೈಡ್ 2400 ಆಯ್ತು ಕಾನ್ಸೆಪ್ಟ್ ಕ್ಲಿಯರ್ yes ಡಿಫರೆನ್ಸ್ ಉಳಿತು ಎಷ್ಟು ಉಳಿತು 2250 ಏನ್ ಬಂತಂದ್ರೆ ಡಿಫರೆನ್ಸ್ ಬಂತು ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಟು ಕಾಸ್ಟಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ so this is the balancing figure by this clear yes sir yes or no yes sir so ಎಷ್ಟು ಬಿಡಿಸಿದ್ರೆ ಎಷ್ಟು ಮಾರ್ಕ್ಸ್ 15 ಮಾರ್ಕ್ಸ್ ಓಕೆ ಓಲ್ಡ್ ಪ್ಯಾಟರ್ನ್ ಅಲ್ಲಿ ಹೌದಾ ನೀವು ಏನು ಮಾಡ್ತಾನೆ ಇದರಲ್ಲಿ ರೆಡ್ಯೂಸ್ ಮಾಡಿರ್ತಾನೆ ಹೌದಾ 10 ಮಾರ್ಕ್ಸ್ ಕೇಳೋದ್ರಿಂದ ಇದರಲ್ಲಿ ರೆಡ್ಯೂಸ್ ಮಾಡಿರ್ತಾನೆ ಇದು ಯಾವಾಗ ಕೇಳಿದ್ದನ್ನ ಈ ಕ್ವೆಶ್ಚನ್ ಅನ್ನ 2021 RCUB 2021 ದಲ್ಲಿ ಕೇಳಿದ್ದ ಸೊ ಅದರ ಸೊಲ್ಯೂಷನ್ ಅಂತ ತೆಗೆದುಕೊಂಡಿದ್ದೀವಿ ಹಾಗಾದ್ರೆ ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದೆಯಾ ನಾ